ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಯಾವತ್ತು ನನ್ನ ಜೊತೆ ಸರಿಯಾಗಿ ಮಾತನಾಡದ ನನ್ನ ಮಗ ಮತ್ತು ಸೊಸೆ ಈ ದಿನ ನನ್ನನ್ನು ಹುಡುಕಿಕೊಂಡು ನನ್ನ ಸಹಾಯ ಕೇಳಿಕೊಂಡು ಬಂದಿದ್ರು. ನನಗೆ ಅವರ ಮೇಲೆ ತುಂಬ ಕೋಪ ಬರ್ತಾ ಇತ್ತು. ಆದರೆ ನನ್ನ ಹೆಸರು ವಿಜಯ್. ನನ್ನ ಮಗ ಮತ್ತು ಸೊಸೆ ನನ್ನ ಜೊತೆಯಲ್ಲೇ ಇದ್ರು. ನನ್ನ ಹೆಂಡತಿ ಈ ಲೋಕವನ್ನು ಬಿಟ್ಟು 2 ವರ್ಷವಾಯಿತು. ನನ್ನ ಹೆಂಡತಿ ಹೋದ ನಂತರ ನನ್ನ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಯಿತು. ಮೊದಲೆಲ್ಲ ನಾವುಗಳು ಜೊತೆಯಲ್ಲಿ ಕಾಫಿ ಕುಡಿಯುತ್ತಾ, ಜೊತೆಯಲ್ಲೇ ಊಟ ಮಾಡುತ್ತಾ, ಯಾವಾಗಲೂ ಮಾತನಾಡುತ್ತಾ ತುಂಬ ಸಂತೋಷವಾಗಿ ಸಮಯ ಕಳೆಯುತ್ತಿದ್ದೆವು. ಆದರೆ ಅವಳು ಹೋದ ನಂತರ ನಮ್ಮ ಮನೆಯ ಜೀವವೇ ಹೊರಟು ಹೋದ ಹಾಗಾಗಿ ಬಿಟ್ಟಿತು. ನನ್ನ ಹೆಂಡತಿ ಹೋದ ಮೇಲೆ ಈಗ ನನಗೆ ನನ್ನ ಒಬ್ಬನೇ ಮಗ ಮತ್ತು ಸೊಸೆ ಮಾತ್ರ ಇದ್ರು. ನಾನು ನನ್ನ ಮಗನನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ಸಂಸ್ಕಾರ ಕೊಟ್ಟು ದೊಡ್ಡವನನ್ನಾಗಿ ಮಾಡಿದ್ದೆ. ನಾನು ಯಾವಾಗಲೂ ಅಂದುಕೊಳ್ತಾ ಇದ್ದೆ ಅವನು ಒಳ್ಳೆಯ ಮನುಷ್ಯನಾಗಬೇಕು ಅಂತ. ಅವನ ಮದುವೆ ಪ್ರಿಯಾ ಜೊತೆ ನಡೆದಾಗ ನನಗನ್ನಿಸುತ್ತಿತ್ತು, ಹೆಣ್ಣು ಮಕ್ಕಳಿಲ್ಲದ ನಮ್ಮ ಮನೆಯಲ್ಲಿ ಪ್ರಿಯಾ ನನಗೆ ಮಗಳಾಗಿ ಬಂದಿದ್ದಾಳೆ ಅಂತ. ನಾನು ಯಾವಾಗಲೂ ಅವಳನ್ನು ನನ್ನ ಮಗಳ ರೀತಿ ಪ್ರೀತಿ ಮಾಡುತ್ತಾ ಅವಳಿಗೆ ಏನು ಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದೆ. ಪ್ರಿಯಾ ಕೂಡ ಮೊದಲು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇದ್ಲು. ಸಮಯಕ್ಕೆ ಸರಿಯಾಗಿ ಊಟ ಔಷಧಿಗಳನ್ನು ಕೊಡುತ್ತಿದ್ದಳು. ಮಾವ, ನಿಮಗೆ ಇನ್ನೂ ಬೇಕಾ ಅಂತ ಕೇಳುತ್ತಿದ್ದಳು. ಅವಳ ಮಾತುಗಳು ಕೇಳಿ ನನಗೆ ತುಂಬ ಸಂತೋಷವಾಗ್ತಾ ಇತ್ತು. ಒಂದು ದಿನ ನನ್ನ ಮಗ ಮತ್ತು ಸೊಸೆ ಹಾಲಿನಲ್ಲಿ ಕುಳಿತುಕೊಂಡು ತುಂಬ ಸಂತೋಷವಾಗಿ ಮಾತನಾಡ್ತಾ ಇದ್ರು. ಅವರ ಮಾತುಗಳು ನನ್ನ ರೂಮಿನವರೆಗೂ ಕೇಳಿ ಬರುತ್ತಿದ್ದವು. ನಾನು ನನ್ನ ರೂಮಿನಲ್ಲಿ ಒಬ್ಬನೇ ಕುಳಿತುಕೊಂಡು ತುಂಬ ಸಮಯ ನನ್ನ ಹೆಂಡತಿಯ ಫೋಟೋವನ್ನು ನೋಡ್ತಾ ಇದ್ದೆ. ನಮ್ಮ ಜೀವನಗಳು ತುಂಬ ಚಿಕ್ಕದಾಗಿದ್ದರೂ ನಾವು ತುಂಬ ಸಂತೋಷವಾಗಿದ್ದೆವು. ನಾನು ನನ್ನ ಹೆಂಡತಿಯ ಫೋಟೋವನ್ನು ಕೈಯಲ್ಲಿ ಹಿಡಿದುಕೊಂಡು ಹೇಳ್ತಾ ಇದ್ದೆ, ಶಾಂತಿ, ನನಗೆ ಈಗಲೂ ನಿನ್ನ ತುಂಬ ನೆನಪು ಬರುತ್ತೆ. ನೀನು ಇಲ್ಲದೆ ಈ ಮನೆಯಲ್ಲಿ ಆತ್ಮವೇ ಇಲ್ಲದಂತಾಗಿ ಬಿಟ್ಟಿದೆ. ಬಹುಶಃ ನೀನು ಈ ಸಮಯದಲ್ಲಿ ನನ್ನ ಜೊತೆ ಇದ್ದಿದ್ರೆ ಆಗಲೇ ನನ್ನ ರೂಮಿನ ಬಾಗಿಲು ಓಪನ್ ಆಗಿತ್ತು. ನನ್ನ ಮಗ ಶೇಖರ್ ಒಳಗೆ ಬಂದ. ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡೆ. ನಾನು ಅಳುತ್ತಿರುವುದು ನೋಡಿಯೂ ಅವನು ಏನನ್ನೂ ಹೇಳಲಿಲ್ಲ. ಅವನು ಸೈಲೆಂಟ್ ಆಗಿ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಹೇಳ್ದ, ಅಪ್ಪ, ನಿಮ್ಮ ಜೊತೆ ತುಂಬ ಮುಖ್ಯವಾದ ವಿಷಯ ಮಾತನಾಡಬೇಕಾಗಿತ್ತು. ನನಗೆ ಚೆನ್ನಾಗಿ ಗೊತ್ತು ಅವನು ಏನು ಹೇಳಲು ಬಂದಿದ್ದಾನೆ ಅಂತ. ಅಪ್ಪ, ನಿಮಗೆ ಚೆನ್ನಾಗಿ ಗೊತ್ತು ತಾನೆ, ನನ್ನ ಕೆಲಸ ಇಲ್ಲಿಂದ ತುಂಬ ದೂರ ಇದೆ ಅಂತ. ಪ್ರತಿದಿನ ಅಷ್ಟೊಂದು ದೂರ ಓಡಾಡುವುದು ಅಂದರೆ ನನಗೆ ತುಂಬ ಕಷ್ಟವಾಗುತ್ತೆ. ಆದ್ದರಿಂದ ಕಂಪನಿ ನನಗೆ ಅಲ್ಲೇ ಹತ್ತಿರದಲ್ಲಿ ಒಂದು ಫ್ಲ್ಯಾಟ್ ಅನ್ನು ಕೊಟ್ಟಿದೆ. ಆ ಫ್ಲ್ಯಾಟು ತುಂಬ ಚಿಕ್ಕದಾಗಿದೆ, ಆದರೂ ನಾವು ಅಲ್ಲಿ ವಾಸ ಮಾಡಬಹುದು. ನಾನು ಮತ್ತು ಪ್ರಿಯಾ ಅಂದುಕೊಳ್ತಾ ಇದ್ವಿ, ಈಗ ನಾವು ಅಲ್ಲಿಗೆ ಶಿಫ್ಟ್ ಆಗಿ ಬಿಡೋಣ ಅಂತ. ಅವನ ಮಾತು ಕೇಳಿ ನಾನು ಸ್ವಲ್ಪ ಸಮಯ ಮೌನವಾಗಿ ಬಿಟ್ಟಿದ್ದೆ. ಆದರೆ ನಾನು ನನ್ನ ಮುಖದ ಮೇಲೆ ಮುಗುಳ್ನಗೆಯನ್ನು ತಂದುಕೊಂಡೆ. ಯಾಕೆಂದರೆ ನನ್ನ ಮಗನಿಗೆ ಅನ್ನಿಸಬಾರದು ನಾನು ಅವನ ಸಂತೋಷದಲ್ಲಿ ಅಡ್ಡ ಬರ್ತಾ ಇದ್ದೀನಿ ಅಂತ. ಆದ್ದರಿಂದಲೇ ನಾನು ನನ್ನ ಮುಖದ ಮೇಲೆ ನಗುವನ್ನು ತಂದುಕೊಂಡೆ. ನನ್ನ ಮಗ ಹೇಳಿದ, ಅಪ್ಪ, ನಾವು ನಿಮ್ಮನ್ನು ಕೂಡ ನಮ್ಮ ಜೊತೆ ಕರೆದುಕೊಂಡು ಹೋಗಬೇಕು ಅಂತ ಅಂದುಕೊಂಡಿದ್ವಿ. ಆದರೆ ಆ ಫ್ಲ್ಯಾಟು ತುಂಬ ಚಿಕ್ಕದು. ಅದರಲ್ಲಿ ಕೇವಲ 2 ರೂಮುಗಳು ಮಾತ್ರ ಇದ್ದಾವೆ. ನಾವು 3 ಒಟ್ಟಿಗೆ ಇದ್ದರೆ ನಿಮಗೂ ಮತ್ತು ನಮಗೂ ಕೂಡ ತುಂಬ ಕಷ್ಟವಾಗುತ್ತೆ. ಆದ್ದರಿಂದ ನೀವು ಇದೇ ಮನೆಯಲ್ಲಿ ಆರಾಮವಾಗಿ ಇರಿ. ಎಷ್ಟಾದರೂ ಈ ಮನೆ ನಿಮ್ಮದೇ ಅಲ್ವಾ? ಈ ಮನೆ ಎಷ್ಟೊಂದು ದೊಡ್ಡದಾಗಿ ಕೂಡ ಇದೆ. ನಾವು ಪ್ರತಿ ವಾರ ನಿಮ್ಮನ್ನು ನೋಡಲು ಈ ಮನೆಗೆ ಬರ್ತಾ ಇರ್ತೀವಿ. ನಿಮಗೆ ಯಾವುದೇ ರೀತಿಯ ಕಡಿಮೆ ಆಗದ ಹಾಗೆ ನಾವು ನೋಡಿಕೊಳ್ಳುತ್ತೇವೆ. ಅವನ ಮಾತುಗಳನ್ನು ಕೇಳಿ ನಾನು ಬಲವಂತವಾಗಿ ನಗುತ್ತಾ ಹೇಳಿದೆ, ಮಗ, ನಿನಗೆ ಅಲ್ಲೇ ಅನುಕೂಲ ಇದ್ರೆ ನೀನು ಖಂಡಿತ ಅಲ್ಲಿಗೆ ಹೋಗಬೇಕು. ನನ್ನಿಂದ ನಿನ್ನ ಕೆಲಸಕ್ಕೆ ತೊಂದರೆಯನ್ನು ಮಾಡಿಕೊಳ್ಳಬೇಡ. ಎಲ್ಲಿದ್ರೂ ನೀವಿಬ್ಬರೂ ಸಂತೋಷವಾಗಿರಿ, ಅದೇ ನನಗೆ ತುಂಬ ದೊಡ್ಡ ಸಂತೋಷ. ಆದರೆ ಆ ಮಾತುಗಳನ್ನು ಹೇಳಬೇಕಾದ್ರೆ ನನ್ನ ಹೃದಯ ಒಳಗೊಳಗೆ ಕಣ್ಣೀರು ಹಾಕ್ತಾ ಇತ್ತು. ಯಾಕೆಂದರೆ ನನಗೆ ಚೆನ್ನಾಗಿ ಗೊತ್ತು, ಯಾವ ಮನೆಯಲ್ಲಿ 4 ಜನ ಯಾವಾಗಲೂ ಸಂತೋಷವಾಗಿ ನಗುತ್ತಾ ಇದ್ರೋ ಅದೇ ಮನೆಯಲ್ಲಿ ಈಗ ನಾನು ಒಂಟಿಯಾಗಿ ಇರಬೇಕಾಗುತ್ತೆ ಅಂತ. ಶೇಖರ್ ನನ್ನ ಭುಜದ ಮೇಲೆ ಕೈಯನ್ನು ಇಟ್ಟು, ಅಪ್ಪ, ನೀವು ಚಿಂತೆ ಮಾಡಬೇಡಿ, ನಾನು ನಿಮಗೆ ಪ್ರತಿದಿನ ಫೋನ್ ಮಾಡ್ತೀನಿ. ರಜೆ ಸಿಕ್ಕ ತಕ್ಷಣ ನಿಮ್ಮನ್ನು ನೋಡಲು ಬರ್ತೀನಿ ಅಂತ ಹೇಳಿದ. ನಾನು ಕೂಡ ಸರಿ ಎಂದು ತಲೆಯಾಡಿಸಿದೆ. ಮಾರನೆಯ ದಿನದಿಂದಲೇ ಅವರಿಬ್ಬರು ತಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಲು ಶುರು ಮಾಡಿದ್ರು. ಮನೆಯಲ್ಲಿ ಅವರಿಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡರು. ನಾನು ಏನು ಮಾತನಾಡದೆ ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕುಳಿತು ಅವರನ್ನೇ ನೋಡ್ತಾ ಇದ್ದೆ. ನಾನು ಅಂದುಕೊಳ್ತಾ ಇದ್ದೆ, ಹೋಗಬೇಡಿ, ಈ ರೀತಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಡಿ ಅಂತ ಹೇಳೋಣ ಅಂತ. ಆದರೆ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಂಡೆ. ನನ್ನಿಂದ ಅವರ ಕನಸುಗಳು, ಅವರ ಸಂತೋಷ, ಅವರ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ. ಪ್ರಿಯಾ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳುವಾಗ ಆಗಾಗ ನನ್ನ ಬಳಿ ಬಂದು, ಮಾವ, ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ, ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದು. ಆ ಮಾತು ಕೇಳಿ ನಾನು ಮುಗುಳ್ನಗುತ್ತಿದ್ದೆ. ಆದರೆ ನನ್ನ ಹೃದಯ ಮಾತ್ರ ಯಾವಾಗಲೂ ಒಂಟಿಯಾಗಿ ಕಣ್ಣೀರು ಹಾಕ್ತಾ ಇತ್ತು.
ಕೊನೆಗೂ ಈಗ ಆ ದಿನ ಬಂದೇ ಬಿಟ್ಟಿತ್ತು. ಅವರು ಎಲ್ಲ ಸಾಮಾನುಗಳನ್ನು ಗಾಡಿಯಲ್ಲಿ ಇಟ್ಟುಬಿಟ್ರು. ಶೇಖರ್ ಮತ್ತು ಪ್ರಿಯಾ ಇಬ್ಬರು ನನ್ನ ಆಶೀರ್ವಾದವನ್ನು ತೆಗೆದುಕೊಂಡರು. ನಾನು ಅವರಿಬ್ಬರಿಗೂ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದೆ, ಸಂತೋಷವಾಗಿರಿ ಅಂತ. ಅವರಿಬ್ಬರು ಹೋಗಬೇಕಾದ್ರೆ ನಾನು ಬಾಗಿಲ ಬಳಿ ನಿಂತು ಅವರನ್ನೇ ನೋಡುತ್ತಾ ಕಣ್ಣೀರು ಹಾಕ್ತಾ ಇದ್ದೆ. ಆದರೆ ನಾನು ಅವರನ್ನು ನಿಲ್ಲಿಸಲಿಲ್ಲ. ಈಗ ಈ ಮನೆಯಲ್ಲಿ ತುಂಬ ಮೌನ ಆವರಿಸಿಬಿಟ್ಟಿತ್ತು. ನಾನು ನನ್ನ ರೂಮ್ಗೆ ಹೋಗಿ ಮಂಚದ ಮೇಲೆ ಕುಳಿತುಕೊಂಡಾಗ ಮೊಟ್ಟ ಮೊದಲ ಬಾರಿ ನನಗನ್ನಿಸುತ್ತಿದ್ದು, ಇಷ್ಟು ಒಂದು ದೊಡ್ಡ ಮನೆಯಲ್ಲಿ ನಾನು ಈಗ ಪೂರ್ತಿಯಾಗಿ ಒಂಟಿಯಾಗಿಬಿಟ್ಟಿದ್ದೀನಿ ಅಂತ. ಕೆಲವೇ ದಿನಗಳಲ್ಲಿ ಶೇಖರ್ ಮತ್ತು ಪ್ರಿಯಾ ಅವರ ಫ್ಲ್ಯಾಟ್ನಲ್ಲಿ ಸೆಟ್ಲಾಗಿ ಅವರು ತಮ್ಮ ಕೆಲಸದಲ್ಲಿ ಕೂಡ ತುಂಬ ಬ್ಯುಸಿಯಾಗಿ ಬಿಟ್ಟಿದ್ರು. ಅವರಿಬ್ಬರು ನನ್ನ ಜೊತೆ ಇದ್ದಾಗ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ ನಾನು ಒಂಟಿಯಾಗಿದ್ದೇನೆ ಅಂತ. ಆದರೆ ಅವರಿಬ್ಬರು ಹೋದ ನಂತರ ನನಗೆ ಈಗ ಒಂಟಿತನ ಕಾಡುತ್ತಿತ್ತು. ನಾನು ಹಳ್ಳಿಯಲ್ಲಿ ವಾಸವಿದ್ದೆ. ಇಲ್ಲಿ ನನಗೆ ತುಂಬ ಹೆಚ್ಚಿನ ಗೌರವ ಮರ್ಯಾದೆ ಇತ್ತು. ಆ ದೇವರ ದಯೆಯಿಂದ ನನಗೆ ಯಾವ ವಿಷಯದಲ್ಲೂ ಏನೂ ಕಡಿಮೆ ಇರಲಿಲ್ಲ. ನನ್ನ ಬಳಿ ತುಂಬ ಹೆಚ್ಚಾಗಿ ಜಮೀನು, ಹೊಲ, ಗದ್ದೆಗಳು, ಮಾರ್ಕೆಟ್ನಲ್ಲಿ ನನಗೆ 2 ಅಂಗಡಿಗಳು ಸಹ ಇದ್ದವು. ಸಮಯಕ್ಕೆ ಸರಿಯಾಗಿ ಅದರ ಬಾಡಿಗೆ ಕೂಡ ನನ್ನ ಕೈಗೆ ಬರುತ್ತಿತ್ತು. ಆದ್ದರಿಂದ ನನ್ನ ಖರ್ಚುಗಳಿಗೆ ಚಿಂತೆ ಮಾಡುವ ಅವಶ್ಯಕತೆ ಬರಲಿಲ್ಲ. ಆದರೆ ಒಂದು ಮಾತು ನನಗೆ ನೀಟಾಗಿ ಅರ್ಥವಾಗಿ ಬಿಟ್ಟಿತ್ತು. ಮನುಷ್ಯರ ಬಳಿ ಎಷ್ಟೇ ದುಡ್ಡಿದ್ರೂ ಅವರ ಬಳಿ ನಮ್ಮವರು ಅಂತ ಯಾರು ಇಲ್ಲದೆ ಇದ್ರೆ ಆ ಪೂರ್ತಿ ಆಸ್ತಿ ಅಂತಸ್ತು ಯಾವ ಕೆಲಸಕ್ಕೂ ಬರೋದಿಲ್ಲ ಅಂತ. ನನ್ನ ಮನೆ ತುಂಬ ದೊಡ್ಡದು. ಮನೆಯಲ್ಲಿ ತುಂಬ ಹೆಚ್ಚಿನ ರೂಮ್ಗಳು ಕೂಡ ಇದ್ದಾವೆ. ಈಗ ನಾನು ಒಂಟಿಯಾಗಿ ಇರುವುದರಿಂದ ಆಗಾಗ ನಾನು ನನ್ನ ಮಗನ ರೂಮಿಗೆ ಹೋಗಿ ಅವನ ರೂಮ್ನಲ್ಲಿ ತುಂಬ ಸಮಯ ಕುಳಿತು ಸಮಯ ಕಳೀತಾ ಇದ್ದೆ. ನನ್ನ ಹೆಂಡತಿ, ಮಗ, ಸೊಸೆಯ ಫೋಟೋಗಳನ್ನು ನೋಡಿ ಹಳೆಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ನಿಧಾನವಾಗಿ ಯಾವ ವಿಷಯ ನನ್ನ ಮನಸ್ಸಿಗೆ ಸಮಾಧಾನ ಕೊಡ್ತಾನೆ ಇರಲಿಲ್ಲ. ಮೊದಲು ನಾನು ತೋಟಕ್ಕೆ ಹೋಗಿ ಬರ್ತಾ ಇದ್ದೆ, ಅಂಗಡಿಗೆ ಹೋಗಿ ಎಲ್ಲವನ್ನು ವಿಚಾರಿಸುತ್ತಿದ್ದೆ. ಆದರೆ ಈಗ ನನಗೆ ಯಾವುದರ ಮೇಲೂ ಮನಸ್ಸೇ ಇರಲಿಲ್ಲ. ಬೆಳಿಗ್ಗೆ ಎದ್ದು ಸ್ವಲ್ಪ ಕಾಫಿ ತಿಂಡಿಯನ್ನು ಮಾಡಿಕೊಂಡು ತಿಂದು ನಾನು ಮನೆಯ ಒಂದು ಮೂಲೆಯಲ್ಲಿ ಕುಳಿತು ಸೈಲೆಂಟಾಗಿ ಯೋಚಿಸುತ್ತಾ ಸಮಯ ಕಳೀತಾ ಇದ್ದೆ. ಆಗಾಗ ನನ್ನ ಹೆಂಡತಿಯ ಮಾತುಗಳು, ನನ್ನ ಮಗನ ಬಾಲ್ಯ ನನಗೆ ನೆನಪಿಗೆ ಬರ್ತಾ ಇತ್ತು. ಎಷ್ಟೋ ಬಾರಿ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಿನಿಂದ ನೀರು ಬರಲು ಶುರುವಾಗಿತ್ತು. ಆದರೆ ನೀನು ಯಾಕೆ ಒಂಟಿಯಾಗಿದೆಯಾ, ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ ಅಂತ ಕೇಳುವವರು ಕೂಡ ಅಲ್ಲಿ ಯಾರೂ ಇರಲಿಲ್ಲ. ಮನೆಯಲ್ಲಿ ಇರಲು ಮನಸ್ಸು ಒಪ್ಪಲಿಲ್ಲ ಅಂದರೆ ಮನೆಯ ಮುಂದೆ ಹೊರಗೆ ಬಂದು ಕುಳಿತುಕೊಳ್ತಾ ಇದ್ದೆ. ಆ ಕಡೆ ಓಡಾಡುವವರು ನನ್ನನ್ನು ನೋಡಿ ಮಾತನಾಡಿಸಿಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ನಾನು ಮತ್ತೆ ಒಳಗೆ ಬಂದು ಒಂಟಿಯಾಗಿ ಕುಳಿತುಕೊಳ್ಳುತ್ತಿದ್ದೆ. ಒಂದು ದಿನ ನಾನು ಹೊರಗೆ ಕುಳಿತು ತುಂಬ ಯೋಚನೆ ಮಾಡ್ತಾ ಇದ್ದೆ. ಆಗ ಅದು ನನ್ನ ಬಳಿ ಮಾತನಾಡಲು ಬಂದ. ಅವನು ನನ್ನನ್ನು ನೋಡಿ, ಅಂಕಲ್ ನೀವು ಯಾಕೆ ಇತ್ತೀಚೆಗೆ ತುಂಬ ಡಲ್ ಆಗಿರ್ತೀರಾ ಅಂತ ಕೇಳಿದಾಗ ಮೊದಲು ನಾನು ಏನೂ ಹೇಳಲಿಲ್ಲ. ಆದರೆ ಅವನು ಪದೇ ಪದೇ ಕೇಳ್ತಾ ಇದ್ದ, ಅಂಕಲ್ ನಾನು ನಿಮ್ಮನ್ನು ಸಣ್ಣ ವಯಸ್ಸಿನಿಂದಲೂ ಗಮನಿಸುತ್ತಿದ್ದೇನೆ. ನೀವು ಇತ್ತೀಚೆಗೆ ಯಾಕೋ ತುಂಬ ಬೇಸರವಾಗಿ ಇರ್ತೀರಾ. ಇಷ್ಟಕ್ಕೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ತೊಂದರೆ ಇದ್ದರೆ ನೀವು ನನ್ನ ಬಳಿ ಹೇಳಿದರೆ ನಾನು ನಿಮಗೆ ನನ್ನ ಕೈಲಾದ ಸಹಾಯವನ್ನು ಮಾಡಬಹುದು ಅಂತ ಹೇಳಿದಾಗ ಅವನ ಮಾತು ಕೇಳಿ ನನ್ನ ಹೃದಯ ತುಂಬಿ ಬಂದಿತ್ತು. ನಾನು ನಿಧಾನವಾಗಿ ಹೇಳಿದೆ, ಮಗ ನಿನಗೆ ಏನು ಅಂತ ಹೇಳಲಿ. ಈಗ ನಾನು ಈ ಮನೆಯಲ್ಲಿ ಒಂಟಿಯಾಗಿರ್ತೀನಿ. ಆದ್ದರಿಂದಲೇ ನನ್ನ ಮನಸ್ಸು ಯಾವುದರ ಮೇಲೂ ಇಲ್ಲ. ದಿನವೆಲ್ಲ ಹೇಗೆ ಕಳೆಯುತ್ತೇನೆ ಅಂತಾನೆ ನನಗೆ ಅರ್ಥವಾಗ್ತಾ ಇಲ್ಲ. ಕೆಲವೊಮ್ಮೆ ಅನಿಸುತ್ತೆ ನನ್ನ ಜೊತೆ 2 ಮಾತು ಮಾತನಾಡಲು ಕೂಡ ಯಾರೂ ಇಲ್ವಲ್ಲ ಅಂತ. ಅರುಣ್ ನನ್ನ ಮಾತನ್ನು ತುಂಬ ಗಮನವಿಟ್ಟು ಕೇಳಿ ನಂತರ ನಗು ನಗುತ್ತಾ ಹೇಳ್ದ, ಅರೆ ಅಂಕಲ್ ನೀವು ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ. ಒಬ್ಬರೇ ಇರುವುದರಿಂದ ಮನುಷ್ಯರು ಇನ್ನೂ ಹೆಚ್ಚು ದುಃಖ ಪಡ್ತಾ ಇರ್ತಾರೆ. ನೀವು ಒಂದು ಕೆಲಸ ಮಾಡಿ, ನಾಳೆಯಿಂದ ನೀವು ಕೂಡ ನನ್ನ ಜೊತೆ ಬಂದುಬಿಡಿ. ನಾನು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಸಮಯ ವಾಕಿಂಗ್ ಮಾಡಿ ನಂತರ ಯೋಗ ಕ್ಲಾಸಿಗೆ ಕೂಡ ಹೋಗ್ತೀನಿ. ನೀವು ಕೂಡ ನನ್ನ ಜೊತೆ ಬಂದರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಮನಸ್ಸಿಗೂ ಕೂಡ ಸಂತೋಷವಾಗುತ್ತೆ. ನಾವಿಬ್ರು ದಾರಿಯುದ್ದಕ್ಕೂ ಮಾತನಾಡಿಕೊಂಡು ಹೋಗೋಣ, ನಿಮಗೆ ಸಮಯ ಕೂಡ ಕಳೆಯುತ್ತೆ. ಅವನ ಮಾತುಗಳನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಆದರೆ ಮಗ, ಈ ವಯಸ್ಸಿನಲ್ಲಿ ನನ್ನಿಂದ ಇದೆಲ್ಲವನ್ನು ಎಲ್ಲಿ ಮಾಡಲಾಗುತ್ತಪ್ಪ. ಅವನು ನಗು ನಗುತ್ತಲೇ ಹೇಳ್ದ, ಅಂಕಲ್ ವಯಸ್ಸು ಕೇವಲ ನಂಬರ್ ಮಾತ್ರ. ಓಡಾಡುವ ಶಕ್ತಿ ಇರುವವರೆಗೂ ಮನುಷ್ಯರು ಮನೆಯಲ್ಲಿ ಒಂಟಿಯಾಗಿ ಇರಬಾರ್ದು. ನೀವು ಒಂದೇ ಒಂದು ಬಾರಿ ನನ್ನ ಜೊತೆ ಬಂದು ನೋಡಿ, ನಂತರ ನಿಮಗೆ ಅನಿಸುತ್ತೆ ನಿಮ್ಮ ಮನಸ್ಸಿಗೆ ಎಷ್ಟೊಂದು ಸಮಾಧಾನ ಆಯಿತು ಅಂತ. ಅಷ್ಟು ಮಾತ್ರವಲ್ಲ ಅಂಕಲ್, ನಿಮಗೆ ಅಡಿಗೆ ಮಾಡಿಕೊಳ್ಳಲು ಬೇಸರ ಅಂತ ಅನ್ಸಿದ್ರೆ ನೀವು ಚಿಂತೆನೆ ಮಾಡಬೇಡಿ. ನಾನು ಇಲ್ಲೇ ಪಕ್ಕದ ಬೀದಿಯಲ್ಲೇ ಇರ್ತೀನಿ. ನನಗೆ 2 ತಂಗಿಯರಿದ್ದಾರೆ. ಅವರಿಬ್ಬರು ತುಂಬ ಚೆನ್ನಾಗಿ ರುಚಿಯಾಗಿ ಅಡಿಗೆ ಮಾಡ್ತಾರೆ. ನಾನು ಪ್ರತಿದಿನ ನಿಮಗಾಗಿ ನನ್ನ ಮನೆಯಿಂದ ಊಟವನ್ನು ತೆಗೆದುಕೊಂಡು ಬರುತ್ತೇನೆ. ನೀವು ಯಾವ ವಿಷಯಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ನನ್ನನ್ನು ನಿಮ್ಮ ಮಗ ಅಂತಾನೆ ಅಂದುಕೊಳ್ಳಿ. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ದವು. ಈಗಿನ ಕಾಲದಲ್ಲಿ
ನಮ್ಮವರೇ ನಮಗೆ ಸಹಾಯವನ್ನು ಮಾಡುವುದಿಲ್ಲ. ಹಾಗೆ ಇರಬೇಕಾದ್ರೆ ಇವನು ನನ್ನ ಬಗ್ಗೆ ಇಷ್ಟೋ ಒಂದು ಚಿಂತೆ ಮಾಡ್ತಾ ಇದ್ದ. ನಾನು ಎಷ್ಟೋ ಪ್ರೀತಿಯಿಂದ ಅವನ ತಲೆಯ ಮೇಲೆ ಕೈಯಿಟ್ಟು, ಮಗ ನೀನು ಯಾವಾಗಲೂ ಸಂತೋಷವಾಗಿರು, ಆ ದೇವರು ನಿನ್ನನ್ನು ಯಾವಾಗಲೂ ಸಂತೋಷವಾಗಿಟ್ಟಿರಲಿ. ನೀನು ಈ ದಿನ ನನ್ನ ಮನಸ್ಸಿನ ತುಂಬಾ ದೊಡ್ಡ ಚಿಂತೆಯನ್ನು ತೀರಿಸಿಬಿಟ್ಟಿದೀಯಾ ಅಂತ ಹೇಳಿದೆ. ಅರುಣ್ ನಗು ನಗುತ್ತಾ ಹೇಳ್ದ, ಅಂಕಲ್ ಆ ರೀತಿ ಇದ್ರೆ ಬೆಳಿಗ್ಗೆ ಬೇಗ ರೆಡಿಯಾಗಿ ನಾನು ಬೆಳಿಗ್ಗೆನೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ. ಇನ್ನು ಮುಂದೆ ನೀವು ಒಂಟಿಯಾಗಿ ಕುಳಿತುಕೊಂಡು ದುಃಖ ಪಡಬಾರ್ದು ಅಂತ ಹೇಳಿ ಅವನು ನನ್ನ ಬಳಿ ಕುಳಿತುಕೊಂಡು ತುಂಬಾ ಸಮಯ ಮಾತನಾಡುತ್ತಿದ್ದ. ನಾವಿಬ್ಬರು ಹಳೆಯ ವಿಷಯಗಳು, ಊರಿನ ಜನರ ವಿಷಯಗಳು, ತುಂಬಾ ಮಾತುಗಳನ್ನು ಮಾತನಾಡಿಕೊಂಡು ತುಂಬಾ ಸಮಯ ನಗು ನಗುತ್ತಾ ಸಮಯವನ್ನು ಕಳೆದಿದ್ದೆವು. ತುಂಬಾ ದಿನಗಳ ನಂತರ ನನ್ನ ಮುಖದ ಮೇಲೆ ನಿಜವಾದ ಸಂತೋಷ ಬಂದಿತ್ತು. ಸಾಯಂಕಾಲವಾದಾಗ ಅರುಣ್ ಹೇಳ್ದ, ಅಂಕಲ್ ತುಂಬಾ ಲೇಟ್ ಆಯ್ತು, ನಾಳೆ ಬೆಳಿಗ್ಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಟು ಹೋದ. ಅವನ ಮಾತು ಕೇಳಿ ನನಗನ್ನಿಸುತ್ತಿತ್ತು, ನನ್ನ ಜೀವನದಲ್ಲಿ ಕೂಡ ಹೊಸ ಬೆಳಕು ಬರುತ್ತೆ ಅಂತ. ನಿಧಾನವಾಗಿ ನನ್ನ ಜೀವನ ಕೂಡ ಬದಲಾಗ್ತಾ ಇತ್ತು. ಬೆಳಿಗ್ಗೆ ಬೇಗ ಎದ್ದು ನಾನು ಅರುಣ್ ಜೊತೆ ವಾಕಿಂಗಿಗೆ ಹೊರಟು ಹೋಗ್ತಾ ಇದ್ದೆ. ನಾವಿಬ್ಬರು ದಾರಿಯುದ್ದಕ್ಕೂ ನಗು ನಗುತ್ತಾ ಮಾತನಾಡಿಕೊಳ್ಳುತ್ತಾ ಇದ್ದೆವು. ಅವನ ಜೊತೆ ಸ್ವಲ್ಪ ಸಮಯ ಕಳೆದರೆ ನನ್ನ ಮನಸ್ಸಿಗೆ ಎಷ್ಟೋ ಒಂದು ಸಂತೋಷವಾಗ್ತಾ ಇತ್ತು. ಆದರೆ ಮನೆಗೆ ಬಂದ ತಕ್ಷಣ ಅದೇ ಒಂಟಿತನ ಮತ್ತೆ ನನ್ನನ್ನು ಕಾಡುತ್ತಿತ್ತು. ನಾನು ಯಾವಾಗಲೂ ನನ್ನ ಹೆಂಡತಿಯ ಫೋಟೋ ಮುಂದೆ ಕುಳಿತುಕೊಂಡು ಅವಳ ಜೊತೆ ಮಾತನಾಡುತ್ತಿದ್ದೆ. ಒಂದು ದಿನ ಮಧ್ಯಾಹ್ನ ನಾನು ನನ್ನ ರೂಮಿನಲ್ಲಿ ಕುಳಿತುಕೊಂಡಿರಬೇಕಾದ್ರೆ ನನ್ನ ಫೋನ್ ರಿಂಗ್ ಆಯಿತು. ನಾನು ಫೋನನ್ನು ಅಟೆಂಡ್ ಮಾಡಿದಾಗ ಅದು ನನ್ನ ಮಗ ಶೇಖರ್ನ ಫೋನ್ ಆಗಿತ್ತು. ಅವನ ಹೆಸರನ್ನು ನೋಡಿದ ತಕ್ಷಣ ನನ್ನ ಮುಖದ ಮೇಲೆ ಎಷ್ಟೊಂದು ಸಂತೋಷ ಬಂದು ಬಿದ್ದಿತ್ತು. ಅವನು ಎಷ್ಟೋ ದಿನದ ನಂತರ ನನಗೆ ಫೋನ್ ಮಾಡಿದ್ದ. ನಾನು ತಕ್ಷಣ ಫೋನ್ ಅಟೆಂಡ್ ಮಾಡಿ, ಮಗ ನೀನು ಹೇಗಿದ್ದೀಯಾ ಅಂತ ಕೇಳಿದೆ. ನನ್ನ ಮಗ ಕೂಡ ಎಷ್ಟೋ ಪ್ರೀತಿಯಿಂದ, ಅಪ್ಪ ನಮಸ್ಕಾರ, ನೀವು ಹೇಗಿದ್ದೀರಾ ಅಂತ ಕೇಳ್ದ. ನಾನು ಸಂತೋಷವಾಗಿದ್ದೀನಿ ಮಗ, ನೀನು ಹೇಳು, ನೀನು ಮತ್ತು ಪ್ರಿಯಾ ಹೇಗಿದ್ದೀರಾ? ಇಷ್ಟಕ್ಕೂ ಇದ್ದಕ್ಕಿದ್ದ ಹಾಗೆ ನನ್ನ ನೆನಪು ಹೇಗೆ ಬಂತಪ್ಪ ನಿನಗೆ ಅಂತ ಕೇಳಿದಾಗ ಅವನು ನಗು ನಗುತ್ತಾ, ಅಪ್ಪ ಈ ದಿನ ನಾನು ನಿಮಗೆ ತುಂಬಾ ದೊಡ್ಡ ಶುಭ ಸಮಾಚಾರ ಹೇಳಬೇಕು ಅಂತ ಫೋನ್ ಮಾಡಿದೆ ಅಂತ ಹೇಳಿದ. ಈ ಮಾತು ಕೇಳಿ ನನಗೆ ಎಷ್ಟೊಂದು ಉತ್ಸಾಹ ಬಂದು ಬಿಟ್ಟಿತ್ತು. ಅಪ್ಪ ನೀವು ತಾತ ಆಗ್ತಾ ಇದ್ದೀರಾ, ನಿಮ್ಮ ಮೊಮ್ಮಗ ಜನಿಸಿಬಿಟ್ಟಿದ್ದಾನೆ. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ಸಂತೋಷದಿಂದ ತುಂಬಿ ಬಂದಿದ್ವು. ನನಗೆ ಅನ್ನಿಸುತ್ತಿತ್ತು, ಆ ದೇವರು ನನಗೆ ಬದುಕಲು ಒಂದು ಆಧಾರವನ್ನು ಕೊಟ್ಟಿದ್ದಾರೆ ಅಂತ. ನಾನು ಪದೇ ಪದೇ ಕೇಳ್ತಾ ಇದ್ದೆ, ಮಗ ನಿಜವಾಗಿಯೂ ನಾನು ತಾತನಾಗಿ ಬಿಟ್ಟಿದ್ದೇನಾ? ಅವನು ನಗು ನಗುತ್ತಲೇ ಹೇಳ್ತಾ ಇದ್ದ, ಹೌದು ಅಪ್ಪ, ಈಗ ನೀವು ನಮ್ಮ ಮನೆಗೆ ಬನ್ನಿ, ನೀವು ನನ್ನ ಮಗುವನ್ನು ಎತ್ತಿಕೊಂಡು ತುಂಬಾ ಪ್ರೀತಿ ಮಾಡಬೇಕು, ಕೆಲವು ದಿನ ನೀವು ನಮ್ಮ ಜೊತೆ ಇಲ್ಲೇ ಇರಿ ಅಂತ ಹೇಳ್ದ. ಅವನ ಮಾತು ಕೇಳಿ ನನಗೆ ಅದೆಷ್ಟೊಂದು ಸಂತೋಷವಾಗಿತ್ತು. ನನಗೆ ಅನ್ನಿಸುತ್ತಿತ್ತು, ಇಷ್ಟೊಂದು ದಿನದ ನಂತರವಾದರೂ ನನ್ನ ಮಗನಿಗೆ ನನ್ನ ನೆನಪು ಬಂತಲ್ವಾ ಅಂತ. ಮಗ ಹೇಳ್ದ, ಅಪ್ಪ ನೀವು ನಿಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಿ, ನಾನು ನಾಳೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರ್ತಾ ಇದ್ದೀನಿ. ನಾನು ಒಂದೇ ಒಂದು ಕ್ಷಣ ಕೂಡ ಯೋಚಿಸದೆ, ಆಯ್ತು ಮಗ ನಾನು ಬೇಗ ರೆಡಿಯಾಗಿರ್ತೀನಿ ಅಂತ ಹೇಳಿಬಿಟ್ಟೆ. ಆ ರಾತ್ರಿಯೆಲ್ಲ ಸಂತೋಷದಿಂದ ನನಗೆ ನಿದ್ದೆನೇ ಬರಲಿಲ್ಲ. ನಾನು ಪದೇ ಪದೇ ಯೋಚಿಸುತ್ತಾ ಇದ್ದೆ, ಯಾವಾಗ ನಾನು ನನ್ನ ಮೊಮ್ಮಗನನ್ನು ಎತ್ತಿಕೊಳ್ಳುತ್ತೇನೆ, ಅವನ ಜೊತೆ ಯಾವಾಗ ಆಟವಾಡ್ತೀನಿ ಅಂತ. ಮಾರನೆಯ ದಿನ ಬೆಳಿಗ್ಗೆನೆ ನಾನು ಬೇಗ ಎದ್ದು ರೆಡಿಯಾಗಿ ಕಾಯ್ತಾ ಕುಳಿತಿದ್ದೆ. ಸ್ವಲ್ಪ ಸಮಯದ ನಂತರ ಶೇಖರ್ ತನ್ನ ಕಾರನ್ನು ತೆಗೆದುಕೊಂಡು ನನ್ನ ಬಳಿ ಬಂದ. ನಾನು ಅವನ ಜೊತೆ ಅವನ ಫ್ಲಾಟಿಗೆ ಹೊರಟು ಹೋದೆ. ನಾವು ಅಲ್ಲಿಗೆ ಹೋಗಿ ಸೇರಿದಾಗ ಪ್ರಿಯಾ ಬಾಗಿಲು ತೆಗೆದಳು. ಅವಳ ಕೈಯಲ್ಲಿ ನನ್ನ ಸಣ್ಣ ವಾರಸುದಾರ, ನನ್ನ ಮೊಮ್ಮಗನಿದ್ದ. ಮೊಟ್ಟ ಮೊದಲ ಬಾರಿ ನಾನು ನನ್ನ ವಂಶದ ಕುಡಿಯನ್ನು ನೋಡಿದಾಗ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ನಾನು ಮಗುವನ್ನು ನನ್ನ ಮಡಿಲಿನಲ್ಲಿ ತೆಗೆದುಕೊಂಡಾಗ ಆ ಸಣ್ಣ ಮಗುವಿನ ಕೈಗಳು ನನ್ನ ಮುಖವನ್ನು ಮುಟ್ಟುತ್ತಿದ್ದವು. ನಾನು ಕೇವಲ ಆ ಮಗುವಿನ ಮುಖ ನೋಡಿ ನಗುತ್ತಿದ್ದೆ. ಆಗ ನನಗನ್ನಿಸುತ್ತಿತ್ತು, ನನ್ನ ಜೀವನ ಸಾರ್ಥಕವಾಯಿತು, ನನ್ನ ಎಲ್ಲ ಬೇಸರ ಹೊರಟು ಹೋಯಿತು ಅಂತ. ನನ್ನ ಮನಸ್ಸು ಈಗ ಆ ಮನೆಯಲ್ಲಿ ಅವರ ಜೊತೆ ಬೆರೆತು ಬಿಟ್ಟಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮಗುವನ್ನು ನೋಡಿಕೊಳ್ತಾ ಇದ್ದೆ. ಮಗುವನ್ನು ಕರೆದುಕೊಂಡು ವಾಕಿಂಗ್ ಹೋಗಿ ಬರ್ತಾ ಇದ್ದೆ. ಮಗುವಿನ ಸಂತೋಷ ನೋಡಿ ನನ್ನ ದಿನ ಕಳೆದು ಹೋಗ್ತಾ ಇತ್ತು. ಆದರೆ ನಿಧಾನವಾಗಿ ನನಗೆ ಒಂದು ಮಾತು ಅರ್ಥವಾಯಿತು, ನನ್ನನ್ನು ಅವರು ಪ್ರೀತಿಯಿಂದ ಕರೆಸಲಿಲ್ಲ, ಅವರಿಗೆ ನನ್ನ ಅವಶ್ಯಕತೆ ಇತ್ತು ಅಂತ. ಯಾಕೆಂದ್ರೆ ಪ್ರಿಯಾ ಇನ್ನೂ ಪೂರ್ತಿಯಾಗಿ ಸ್ವಸ್ಥವಾಗಿರಲಿಲ್ಲ. ಅವಳಿಗೆ ಹೊರಗೆ ಮಾರ್ಕೆಟಿಗೆ ಹೋಗಲು ಭಾರವನ್ನು ಎತ್ತಲು ಆಗ್ತಾ ಇರಲಿಲ್ಲ. ಮನೆ ಮತ್ತು ಮಗುವಿನ ಜವಾಬ್ದಾರಿಯನ್ನು ನಿಭಾಯಿಸಲು ಅವಳಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ಬೆಳಿಗ್ಗೆ ನಾನೇ ಮಾರ್ಕೆಟಿಗೆ ಹೋಗಿ ಫ್ರೆಶ್ ಆದ ತರಕಾರಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೆ. ಹಾಲನ್ನು, ಮನೆಗೆ ಬೇಕಾದ ಎಲ್ಲ ರೇಷನ್ನನ್ನು, ಔಷಧಿಗಳನ್ನು ತರಲು ಕೂಡ ನಾನೇ ಹೋಗ್ತಾ ಇದ್ದೆ. ಮನೆಗೆ ಬಂದ ನಂತರ ನಾನು ಮೊಮ್ಮಗನನ್ನು ನೋಡಿಕೊಳ್ತಾ ಇದ್ದೆ. ಪ್ರಿಯಾ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡು ಮನೆಯ ಕೆಲಸ ಮಾಡಿಕೊಳ್ಳಲಿ ಅಂತ.
ನನಗೆ ಈ ಕೆಲಸಗಳಿಂದ ಏನೂ ತೊಂದರೆ ಇರಲಿಲ್ಲ. ಯಾಕೆಂದರೆ ನಾನು ನನ್ನ ಮಗ ಮತ್ತು ಮೊಮ್ಮಗನಿಗಾಗಿ ಈ ಎಲ್ಲ ಕೆಲಸವನ್ನು ತುಂಬ ಸಂತೋಷದಿಂದಲೇ ಮಾಡ್ತಾ ಇದ್ದೆ. ಆದರೆ ಎಷ್ಟೋ ಬಾರಿ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಇವರಿಗೆ ನನ್ನ ಅವಶ್ಯಕತೆ ಇಲ್ಲದೆ ಇದ್ದರೆ ಇವರು ನನ್ನನ್ನು ಕರೆಯುತ್ತಿದ್ರಾ ಅಂತ. ಸಮಯ ಇದೇ ರೀತಿ ಕಳೀತಾ ಇತ್ತು. ನೋಡುತ್ತಿದ್ದಂತೆ ಈಗ 2 ತಿಂಗಳು ಕಳೆದು ಹೋಯಿತು. ಮಗು ಕೂಡ ಈಗ ಸ್ವಲ್ಪ ದೊಡ್ಡದಾಗ್ತಾ ಇತ್ತು. ನನ್ನ ಮೊಮ್ಮಗ ನನ್ನನ್ನು ನೋಡಿದ ತಕ್ಷಣ ನಗುತ್ತಿದ್ದ. ನನ್ನನ್ನು ನೋಡದೇ ಇದ್ರೆ ಆ ಮಗು ತುಂಬ ಸಪ್ಪಗೆ ಇರ್ತಾ ಇತ್ತು. ನನಗೂ ಕೂಡ ಮಗು ಎಷ್ಟೊಂದು ಅಭ್ಯಾಸವಾಗಿ ಬಿಡ್ತು ಅಂದರೆ ಮಗುವನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಅನ್ನುವ ಹಾಗೆ ಆಗ್ಬಿಟ್ಟಿತ್ತು. ಆದರೆ ಬಹುಶಃ ಆ ಮನೆಯಲ್ಲಿ ನನ್ನ ಅವಶ್ಯಕತೆ ಈಗ ಮುಗಿದು ಹೋಗಿತ್ತು ಅನ್ಸುತ್ತೆ. ಒಂದು ದಿನ ಸಾಯಂಕಾಲ ನಾನು ಮಗುವನ್ನು ನೋಡಿಕೊಳ್ಳುತ್ತಾ ಮಗುವಿನ ಜೊತೆ ಆಟವಾಡ್ತಾ ಇದ್ದೆ. ಆಗಲೇ ಶೇಖರ್ ನನ್ನ ಬಳಿ ಬಂದ. ಅವನು ಸ್ವಲ್ಪ ಹಿಂಜರಿಯುತ್ತಾ, ಅಪ್ಪ, ಮಗು ಸ್ವಲ್ಪ ದೊಡ್ಡದಾಗಿದೆ, ಪ್ರಿಯಾ ಆರೋಗ್ಯ ಕೂಡ ಚೆನ್ನಾಗಿದೆ. ಆದ್ದರಿಂದ ನಾನು ಅಂದುಕೊಳ್ತಾ ಇದ್ದೆ, ನಾಳೆ ನಿಮ್ಮನ್ನು ನಿಮ್ಮ ಮನೆಗೆ ಬಿಟ್ಟು ಬರೋಣ ಅಂತ. ಇಷ್ಟಕ್ಕೂ ನೀವು ಇಲ್ಲಿ ಬಂದು ತುಂಬ ಸಮಯವಾಗಿ ಹೋಯಿತು. ನಿಮಗೂ ಕೂಡ ನಿಮ್ಮ ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ? ಅವನ ಮಾತು ಕೇಳಿದ ತಕ್ಷಣ ನನಗೆ ಅನ್ನಿಸುತ್ತಿತ್ತು, ಯಾರೋ ನನ್ನ ಹೃದಯಕ್ಕೆ ಚೂರಿ ಹಾಕಿದ್ದಾರೆ ಅಂತ. ನನಗೆ ಅರ್ಥವಾಗಿ ಬಿಟ್ಟಿತ್ತು, ಈಗ ಅವರ ಕೆಲಸ ಪೂರ್ತಿಯಾಗಿ ಬಿಟ್ಟಿದೆ, ಆದ್ದರಿಂದಲೇ ಅವರಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ. ನಾನು ನನ್ನ ಮುಖದ ಮೇಲೆ ಯಾವುದೇ ದುಃಖವನ್ನು ತೋರಿಸಿಕೊಳ್ಳಲಿಲ್ಲ. ಮಗ, ನಿನಗೆ ಹೇಗೆ ಸರಿ ಅನ್ನಿಸುತ್ತೋ ಹಾಗೆ ಮಾಡು ಅಂತ ಹೇಳಿದೆ. ಅವನು ತಕ್ಷಣ ಹೇಳ್ದ, ಅಪ್ಪ, ಹಾಗಿದ್ರೆ ನೀವು ತಕ್ಷಣ ನಿಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಿ. ನಾಳೆ ಸಾಯಂಕಾಲ ನಾನು ಆಫೀಸಿನಿಂದ ಬಂದ ತಕ್ಷಣ ನಿಮ್ಮನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಆ ಸಮಯದಲ್ಲಿ ನನ್ನ ಆರೋಗ್ಯ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಆದರೂ ಈಗ ನನ್ನ ಮನಸ್ಸು ಮುರಿದು ಹೋಗಿತ್ತು. ನನ್ನ ಸಣ್ಣ ಮೊಮ್ಮಗನನ್ನು ಬಿಟ್ಟು ಹೋಗಲು ನನಗೆ ಸ್ವಲ್ಪ ಕೂಡ ಮನಸ್ಸಿರಲಿಲ್ಲ. ನಾನು ಪದೇ ಪದೇ ನನ್ನ ಮೊಮ್ಮಗುವನ್ನು ಎತ್ತಿಕೊಳ್ಳುತ್ತಾ ಮಗುವಿನ ಮುಖವನ್ನೇ ನೋಡುತ್ತಾ ಅಂದುಕೊಳ್ತಾ ಇದ್ದೆ, ಇನ್ನು ಯಾವಾಗ ತಾನೇ ನನ್ನ ಮೊಮ್ಮಗನನ್ನು ನೋಡ್ತೀನೋ ಏನೋ ಅಂತ. ಆದರೆ ಈಗ ನನ್ನ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ನಾನು ಇಲ್ಲೇ ಇರ್ತೀನಿ ಅಂತ ಹೇಳುವ ಹಾಗೂ ಇರಲಿಲ್ಲ. ಮಾರನೆಯ ದಿನ ನಾನು ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ತುಂಬ ಸಮಯ ಮೊಮ್ಮಗುವನ್ನು ಎತ್ತಿಕೊಂಡೇ ಇದ್ದೆ. ಮಗುವಿನ ಅಮಾಯಕ ಮುಖವನ್ನು ನೋಡಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ದವು. ನನಗೆ ತುಂಬ ದುಃಖವಾಗ್ತಾ ಇತ್ತು. ಆದರೆ ನನ್ನ ಮಗ ನನ್ನನ್ನು ಕರೆದುಕೊಂಡು ಬಂದು ನನ್ನ ಹಳೆಯ ಮನೆಯಲ್ಲಿ ಬಿಟ್ಟು, ಅಪ್ಪ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಸಮಯವಿದ್ದಾಗ ಬಂದು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ನಾನು ತುಂಬ ಸಮಯ ಅವನು ಹೋಗುವುದನ್ನೇ ನೋಡ್ತಾ ಇದ್ದೆ. ಮನೆಯಲ್ಲಿ ಕಾಲಿಟ್ಟ ತಕ್ಷಣ ಮತ್ತೆ ಅದೇ ಒಂಟಿತನ, ಅದೇ ಮೌನ ನನಗಾಗಿ ಕಾಯುತ್ತಿತ್ತು. ಸ್ವಲ್ಪ ಸಮಯಕ್ಕೆ ಅರುಣ್ ನಮ್ಮ ಮನೆಗೆ ಬಂದಿದ್ದ. ಅವನು ನನ್ನ ಮುಖವನ್ನು ನೋಡಿದ ತಕ್ಷಣ ಅರ್ಥ ಮಾಡಿಕೊಂಡಿದ್ದ ನಾನು ತುಂಬ ಬೇಸರದಲ್ಲಿದ್ದೇನೆ ಅಂತ. ಅವನು ಮುಗುಳ್ನಗುತ್ತಾ, ಅಂಕಲ್, ಏನಾಯಿತು? ಈ ದಿನ ನೀವು ತುಂಬ ಸೈಲೆಂಟ್ ಆಗಿದ್ದೀರಲ್ಲ. ನೀವು ನಿಮ್ಮ ಮಗನ ಜೊತೆ ಅವರ ಮನೆಯಲ್ಲೇ ಇರ್ತೀನಿ ಅಂತ ಹೋಗಿದ್ರಲ್ಲ, ಇಷ್ಟು ಬೇಗ ಹೇಗೆ ವಾಪಸ್ ಬಂದುಬಿಟ್ರಿ ಅಂತ ಕೇಳಿದಾಗ ನಾನು ನನ್ನ ಮನಸ್ಸಿನ ದುಃಖವನ್ನು ಮರೆಮಾಚುತ್ತಾ ಹೇಳಿದೆ, ಇಲ್ಲ ಮಗ, ನನಗೆ ನನ್ನ ಮನೆಯ ನೆನಪು ಬರ್ತಾ ಇತ್ತು, ಆದ್ದರಿಂದಲೇ ವಾಪಸ್ ಬಂದುಬಿಟ್ಟೆ. ಆದರೆ ಅರುಣ್ ನನ್ನ ಕಣ್ಣುಗಳನ್ನು ನೋಡಿ ಅವನಿಗೆಲ್ಲವೂ ಅರ್ಥವಾಗಿತ್ತು. ಅವನು ನನ್ನ ಬಳಿ ಹೆಚ್ಚಾಗಿ ಏನೂ ಕೇಳಲಿಲ್ಲ. ನೀವು ಇಲ್ಲೇ ಕುಳಿತುಕೊಳ್ಳಿ, ನಾನು ಈಗಲೇ ವಾಪಸ್ ಬರ್ತೀನಿ ಅಂತ ಹೇಳಿ ಅವನು ತನ್ನ ಮನೆಗೆ ಹೋಗಿ ಸ್ವಲ್ಪ ಸಮಯದಲ್ಲೇ ಬಿಸಿ ಬಿಸಿಯಾದ ಊಟವನ್ನು ತೆಗೆದುಕೊಂಡು ಬಂದ. ಅಂಕಲ್, ನೀವು ಮೊದಲು ಬಿಸಿ ಬಿಸಿಯಾಗಿ ಊಟ ಮಾಡಿ, ಬಹುಶಃ ನೀವು ಈ ದಿನ ಊಟ ಮಾಡಿಲ್ಲ ಅನ್ಸುತ್ತೆ. ನಾನು ಹೇಳಿದೆ, ಮಗ, ನನಗೆ ಊಟ ಮಾಡಲು ಮನಸ್ಸಿಲ್ಲ ಅಂತ ಹೇಳಿ. ಆದರೆ ಅವನು ಎಷ್ಟೋ ಪ್ರೀತಿಯಿಂದ ನನ್ನ ಕೈಗಳನ್ನು ಹಿಡಿದುಕೊಂಡು, ಅಂಕಲ್, ನೀವು ನಿಜವಾಗಿಯೂ ನನ್ನನ್ನು ನಿಮ್ಮ ಮಗ ಅಂತ ಅಂದುಕೊಂಡಿದ್ರೆ ಏನೂ ಮಾತನಾಡಬೇಡಿ, ಸೈಲೆಂಟಾಗಿ ಮೊದಲು ಊಟ ಮಾಡಿ, ನಾನು ಇಲ್ಲೇ ನಿಮ್ಮ ಎದುರುಗಡೆ ಕುಳಿತುಕೊಂಡಿರುತ್ತೇನೆ ಅಂತ ಹೇಳುತ್ತಾ ಅವನು ನನ್ನ ಕೈಗೆ ಊಟವನ್ನು ಕೊಟ್ಟ. ನಾನು ಪೂರ್ತಿ ಊಟ ತಿಂದು ಮುಗಿಸುವವರೆಗೂ ಅವನು ಅಲ್ಲೇ ನನ್ನ ಎದುರುಗಡೆ ಕುಳಿತುಕೊಂಡಿದ್ದ. ಆ ಹುಡುಗ ಎಷ್ಟೋ ಪ್ರೀತಿಯಿಂದ, ಅಂಕಲ್, ನೀವು ಚಿಂತೆ ಮಾಡಬೇಡಿ, ನಾನು ಇಲ್ಲಿರುವವರೆಗೂ ನೀವು ಯಾವುದೇ ತೊಂದರೆಯಾಗುವುದಿಲ್ಲ, ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ಆ ಸಮಯದಲ್ಲಿ ನನಗೆ ಅನ್ನಿಸ್ತಾ ಇತ್ತು, ಎಷ್ಟೋ ಬಾರಿ ರಕ್ತ ಸಂಬಂಧಕ್ಕಿಂತಲೂ ಸ್ನೇಹ ಸಂಬಂಧ, ಹೃದಯ ಸಂಬಂಧ ದೊಡ್ಡದು ಅಂತ. ನಿಧಾನವಾಗಿ ನನ್ನ ಜೀವನ ಮತ್ತೆ ಮೊದಲಿನಂತೆ ನಡೆಯಲು ಶುರುವಾಯಿತು. ನಾನು ಬೆಳಿಗ್ಗೆ ಬೇಗ ಎದ್ದು ಮನೆಯ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಅರುಣ್ ಜೊತೆ ವಾಕಿಂಗಿಗೆ ಹೊರಟು ಹೋಗ್ತಾ ಇದ್ದೆ. ಹಾಗೆಯೇ ಯೋಗ ಕೂಡ ಮಾಡಿಕೊಂಡು ಮನೆಗೆ ಬಂದ ನಂತರ ಆರಾಮವಾಗಿ ಕುಳಿತುಕೊಂಡು ಟೀ ಕುಡಿಯುತ್ತಾ ದಿನವೆಲ್ಲ ಹೇಗೋ ಒಂದು ರೀತಿ ಕಳೆದು ಹೋಗ್ತಾ ಇತ್ತು. ಆದರೆ ಈಗ ನಾನು ಅರ್ಥ ಮಾಡಿಕೊಂಡಿದ್ದೆ, ಯಾವ ಮಗನಿಗಾಗಿ ನನ್ನ ಪೂರ್ತಿ ಜೀವನವನ್ನು ಕಷ್ಟಪಟ್ಟಿದ್ದೇನೋ, ಯಾವ ಮಗನ ಸಂತೋಷಕ್ಕಾಗಿ ನನ್ನ ಸಂತೋಷಗಳನ್ನು ತ್ಯಾಗ ಮಾಡಿದ್ದೇನೋ, ಈ ದಿನ ಅದೇ ಮಗನ ಬಳಿ ತನ್ನ ವಯಸ್ಸಾದ ತಂದೆಗಾಗಿ ಸ್ವಲ್ಪ ಸಮಯವಿಲ್ಲ ಅಂದರೆ ನಾನು ಕೂಡ ಪದೇ ಪದೇ ಅವನ ಬಗ್ಗೆ ಯೋಚಿಸುತ್ತಾ ದುಃಖ ಪಡಬಾರ್ದು ಅಂತ ನಾನು ಮನಸ್ಸಿನಲ್ಲೇ ತೀರ್ಮಾನ ಮಾಡಿಕೊಂಡೆ. ಇನ್ನು ಮುಂದೆ ನಾನು ಅವನ ಹಿಂದೆ ಓಡಬಾರದು ಅಂತ, ಅವನ ಬಗ್ಗೆ ಹೆಚ್ಚಾಗಿ ಯೋಚಿಸಬಾರ್ದು, ಅವನಿಗೆ ಹೆಚ್ಚಾಗಿ ಫೋನ್ ಕೂಡ ಮಾಡಬಾರ್ದು ಅಂತ.
ಆದರೆ ಈ ಮನಸ್ಸು ಎಷ್ಟೊಂದು ವಿಚಿತ್ರ ಅಂದರೆ, ಎಷ್ಟೇ ಅರ್ಥ ಮಾಡಿಸಿದರೂ ಈ ಮನಸ್ಸು ಮಾತ್ರ ಯಾವಾಗಲೂ ತನ್ನ ಮಕ್ಕಳನ್ನೇ ನೆನೆಸಿಕೊಳ್ತಾನೆ ಇರುತ್ತೆ. ಎಷ್ಟೇ ಬೇಡ ಅಂದುಕೊಂಡರೂ ನಾನು ದಿನದಲ್ಲಿ 4-5 ಬಾರಿಯಾದರೂ ನನ್ನ ಫೋನನ್ನು ತೆಗೆದುಕೊಂಡು ಚೆಕ್ ಮಾಡ್ತಾ ಇದ್ದೆ. ಬಹುಶಃ ನನ್ನ ಮಗ ಫೋನ್ ಮಾಡಿರಬಹುದೇನೋ, ಇಲ್ಲದಿದ್ದರೆ ಕನಿಷ್ಠ ಪಕ್ಷ ಒಂದು ಮೆಸೇಜ್ ಏನಾದರೂ ಬಂದಿರಬಹುದೇನೋ ಅಂತ. ಆದರೆ ಪ್ರತಿ ಬಾರಿ ಫೋನಿನ ಸ್ಕ್ರೀನ್ ಖಾಲಿಯಾಗಿ ಇರ್ತಾ ಇತ್ತು. ನಾನು ಅಂದುಕೊಳ್ತಾ ಇದ್ದೆ, ಬಹುಶಃ ಅವರು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿ ಬಿಟ್ಟಿರ್ತಾರೋ ಏನೋ ಅಂತ. ಆದರೆ ನನ್ನ ಮನಸ್ಸು ಮಾತ್ರ ಹೇಳ್ತಾ ಇತ್ತು, ನಿಜವಾಗಿಯೂ ಯಾರ ಮೇಲಾದರೂ ಪ್ರೀತಿ ವಿಶ್ವಾಸ ಇದ್ದರೆ 1-2 ನಿಮಿಷ ಫ್ರೀ ಮಾಡಿಕೊಂಡು ಮಾತನಾಡಬಹುದಲ್ವಾ. ರಾತ್ರಿಯಲ್ಲಿ ನಿದ್ದೆ ಬರದೆ ನಾನು ನನ್ನ ಹೆಂಡತಿಯ ಫೋಟೋಗಳನ್ನೇ ನೋಡಿದೆಯಾ ಶಾಂತಿ, ನಮ್ಮ ಮಗ ಎಷ್ಟೊಂದು ಬದಲಾಗಿ ಬಿಟ್ಟಿದ್ದಾನೆ ಅಂತ. ನಮ್ಮ ಮಗನನ್ನು ನಾವು ಎಷ್ಟೊಂದು ಪ್ರೀತಿಯಾಗಿ ಬೆಳೆಸಿದ್ವಿ. ನಿನ್ನ ಮಗನ ಬಳಿ ತನ್ನ ತಂದೆಗಾಗಿ 2 ನಿಮಿಷ ಕೂಡ ಪುರುಸೋತಿಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ಸ್ವಲ್ಪ ಸಮಯದಲ್ಲೇ ನಾನೇ ನನ್ನ ಕಣ್ಣೀರನ್ನು ಒರೆಸಿಕೊಂಡೆ. ಈಗ ಅತ್ರೆ ಏನು ಉಪಯೋಗ ಅಂತ ಸಮಯ ಇದೇ ರೀತಿ ಕಳೀತಾ ಇತ್ತು. ಒಂದು ದಿನ ನಾನು ಮತ್ತು ಅರುಣ್ ಇಬ್ಬರು ವಾಕಿಂಗಿಗೆ ಹೋಗಿದ್ವು. ಯಾಕೋ ಅರುಣ್ ಈ ದಿನ ತುಂಬ ಸಪ್ಪಗೆ ಇದ್ದ. ಅವನು ದಾರಿಯುದ್ದಕ್ಕೂ ಏನೂ ಮಾತನಾಡ್ತಾ ಇರಲಿಲ್ಲ. ನನಗೆ ನಿಧಾನವಾಗಿ ಕೇಳಿದೆ, ಏನಾಯ್ತು ಮಗ, ಈ ದಿನ ನೀನು ಯಾಕೆ ಇಷ್ಟೊಂದು ಮೌನವಾಗಿದ್ದೀಯಾ? ಮೊದಲು ಅವನು ಮಾತು ಬದಲಾಯಿಸಲು ಪ್ರಯತ್ನಪಟ್ಟ. ಸ್ವಲ್ಪ ಸಮಯದ ನಂತರ ಹೇಳ್ದ, ಅಂಕಲ್, ಜೀವನದಲ್ಲಿ ಕೆಲವೊಂದು ಜವಾಬ್ದಾರಿಗಳು ಇದ್ದಾವೆ. ಅದರ ಬಗ್ಗೆ ಯೋಚಿಸುತ್ತಾ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ನಾನು ಕೇಳಿದೆ, ಮಗ, ನನಗೂ ಕೂಡ ಅರ್ಥವಾಗುವ ರೀತಿ ಹೇಳೋ, ಬಹುಶಃ ನಾನು ನಿನಗೇನಾದರೂ ಸಹಾಯ ಮಾಡಬಹುದೇನೋ? ಆಗ ಅರುಣ್ ನಿಧಾನವಾಗಿ ಅವನ ಮಾತುಗಳನ್ನು ಹೇಳಲು ಶುರು ಮಾಡ್ದ. ಅಂಕಲ್, ನಾನು ತುಂಬ ಸಮಯದಿಂದ ಯೋಚಿಸುತ್ತಿದ್ದೆ, ಈ ಕೆಲಸ ಬಿಟ್ಟು ಒಂದು ಸಣ್ಣ ಬಿಸ್ನೆಸ್ ಅನ್ನು ಶುರು ಮಾಡೋಣ ಅಂತ. ನನ್ನ ಕೈಯಲ್ಲಿ ಒಂದು ಕೆಲಸ ಅನ್ನುವುದಿದ್ರೆ ನಮಗೆ ಲಾಭ ಕೂಡ ಹೆಚ್ಚಾಗಿ ಬರುತ್ತಲ್ವಾ. ನಮ್ಮ ಭವಿಷ್ಯ ಕೂಡ ಬೇಗ ಸುಂದರವಾಗಿ ರೂಪಿಸಿಕೊಳ್ಳಬಹುದು. ಆದರೆ ನನ್ನ ಬಳಿ ಅಷ್ಟೊಂದು ದುಡ್ಡು ಇಲ್ಲ, ನಾನು ನನ್ನ ಸ್ವಂತ ವ್ಯಾಪಾರವನ್ನು ಶುರು ಮಾಡಲು. ಅಂಕಲ್, ನಿಮಗೆ ಎಲ್ಲ ಗೊತ್ತಲ್ವಾ, ನನಗೆ 2 ತಂಗಿಯರಿದ್ದಾರೆ. ಅವರಿಗೆ ಇನ್ನೂ ಮದುವೆಯಾಗಿಲ್ಲ. ನಾನು ಅಂದುಕೊಳ್ತಾ ಇದ್ದೆ, ಮೊದಲು ಅವರಿಬ್ಬರನ್ನು ಒಂದು ಒಳ್ಳೆಯ ಮನೆಯಲ್ಲಿ ಮದುವೆ ಮಾಡಿ ಕಳಿಸ್ಬೇಕು, ನಂತರ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ಅಂತ. ನಾನು ತಕ್ಷಣ ಕೇಳಿದೆ, ಮಗ, ನಿನ್ನ ಮದುವೆಯ ಬಗ್ಗೆ ಏನು ಯೋಚಿಸಿದ್ದೀಯಾ? ಅರುಣ್ ಹೇಳ್ದ, ಅಂಕಲ್, ನನಗೂ ಕೂಡ ಒಂದು ಒಳ್ಳೆಯ ಸಂಬಂಧ ಬಂದಿತ್ತು. ಹುಡುಗಿ ಕೂಡ ತುಂಬ ಚೆನ್ನಾಗಿದ್ದಾಳೆ, ಅವರ ಪರಿವಾರ ಕೂಡ ತುಂಬ ಒಳ್ಳೆಯದ್ದು. ಆದರೆ ನಾನೇ ಬೇಡ ಅಂತ ಹೇಳಿಬಿಟ್ಟೆ. ಯಾಕೆಂದರೆ ನನ್ನ 2 ತಂಗಿಯರ ಜವಾಬ್ದಾರಿ ಪೂರ್ತಿಯಾಗುವವರೆಗೂ ನಾನು ನನ್ನ ಮದುವೆಯ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ಅವನ ಮಾತು ಕೇಳಿ ನನ್ನ ಹೃದಯ ತುಂಬಿ ಬಂದಿತ್ತು. ಈಗಿನ ಸಮಯದಲ್ಲಿ ಎಲ್ಲರೂ ಅವರವರ ಜೀವನವನ್ನು ಅವರವರು ನೋಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಹುಡುಗ ಮಾತ್ರ ಅವರ ತಂಗಿಯರಿಗಾಗಿ ತನ್ನ ಕನಸುಗಳನ್ನು, ತನ್ನ ಜೀವನವನ್ನು ಪಕ್ಕಕ್ಕೆ ಇಟ್ಟು ಬಿಟ್ಟಿದ್ದ. ನಾನು ಅರುಣ್ನ ಕೈಯನ್ನು ಹಿಡಿದುಕೊಂಡು ಹೇಳಿದೆ, ಮಗ, ನೀನು ತುಂಬ ಒಳ್ಳೆಯವನು, ನಿನ್ನ ಮನಸ್ಸು ತುಂಬ ದೊಡ್ಡದು. ಆ ದೇವರು ಖಂಡಿತ ನಿನ್ನ ಕಷ್ಟಕ್ಕೆ ಒಳ್ಳೆಯ ಫಲವನ್ನು ಕೊಟ್ಟೇ ಕೊಡ್ತಾರೆ. ನಂತರ ನಾನು ಅವನಿಗೆ ಕೇಳಿದೆ, ನಿನ್ನ ಬಿಸ್ನೆಸ್ಗಾಗಿ ನಿನಗೆ ಎಷ್ಟು ದುಡ್ಡು ಬೇಕಾಗಬಹುದು? ಅವನು ತುಂಬ ನೇರವಾಗಿ ಹೇಳ್ದ, ಅಂಕಲ್, ಸುಮಾರು 10 ಲಕ್ಷ ಇದ್ದರೆ ನಾನು ನನ್ನ ಕೆಲಸವನ್ನು ಆರಾಮವಾಗಿ ಮುಂದುವರಿಸಬಹುದು. ನಾನು ಕಷ್ಟಪಟ್ಟು ಎಲ್ಲವನ್ನೂ ಸಂಭಾಳಿಸಿಕೊಳ್ತೇನೆ. ಯಾರ ಮುಂದೆಯೂ ಕೈ ಚಾಚುವ ಅವಶ್ಯಕತೆ ಕೂಡ ಬರೋದಿಲ್ಲ. ಅವನ ಮಾತು ಕೇಳಿ ನಾನು ಸ್ವಲ್ಪ ಸಮಯ ಯೋಚಿಸುತ್ತಿದ್ದೆ. ಯಾಕೆಂದರೆ ನನ್ನ ಬಳಿ ದುಡ್ಡಿಗೆ ಯಾವುದೇ ಕೊರತೆ ಇರಲಿಲ್ಲ. ಆದರೆ ನಾನು ಏನನ್ನು ಯೋಚಿಸದೆ ಅವನಿಗೆ ಏನು ಹೇಳಲು ಸಾಧ್ಯವಿರಲಿಲ್ಲ. ನಾನು ಕೇವಲ ಇಷ್ಟು ಮಾತ್ರ ಹೇಳಿದೆ, ಮಗ, ನೀನು ಚಿಂತೆ ಮಾಡಬೇಡ, ಆ ದೇವರ ಮೇಲೆ ನಂಬಿಕೆ ಇಡು. ಕಷ್ಟಪಡುವವರಿಗೆ ಖಂಡಿತ ಒಳ್ಳೆಯ ದಿನ ಬಂದೇ ಬರುತ್ತೆ. ಅರುಣ್ ನಗುತ್ತಾ ಹೇಳ್ದ, ಅಂಕಲ್, ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದ್ದರೆ ನನಗೆ ಅಷ್ಟೇ ಸಾಕು ಅಂತ. ದಾರಿಯುದ್ದಕ್ಕೂ ಅರುಣ್ ತನ್ನ ತಂಗಿಯರ ಬಗ್ಗೆ ಮಾತನಾಡ್ತಾ ಇದ್ದ. ಅವನ ಒಳ್ಳೆಯತನ, ಅವನ ಸಂಸ್ಕಾರವನ್ನು ನೋಡಿ ನಾನು ತುಂಬ ಸಂತೋಷ ಪಡ್ತಾ ಇದ್ದೆ. ಈಗ ಅರುಣ್ ಅವರ ಮನೆಗೆ ಹೋದ. ನಾನು ಕೂಡ ನಿಧಾನವಾಗಿ ನಮ್ಮ ಮನೆಗೆ ಬಂದುಬಿಟ್ಟೆ. ಆದರೆ ದಿನಪೂರ್ತಿ ಅವನ ಶಬ್ದಗಳೇ ನನ್ನ ಕಿವಿಯಲ್ಲಿ ಕೇಳಿಸುತ್ತಿದ್ದವು. ಆ ಹುಡುಗನ ಬಳಿ ದುಡ್ಡಿಲ್ಲ. ಇಲ್ಲದೆ ಇದ್ದಿದ್ರೆ ಅವನ ಒಳ್ಳೆಯ ಮನಸ್ಸಿಗೆ, ಅವನ ಕಷ್ಟಕ್ಕೆ ಅವನು ತುಂಬ ಮುಂದೆ ಹೋಗ್ತಾ ಇದ್ದ ಅಂತ ನಾನು ಅಂದುಕೊಂಡೆ. ನಾನು ಅವನ ಬಗ್ಗೆ ತುಂಬ ಸಮಯ ಯೋಚಿಸುತ್ತಿದ್ದೆ. ನನ್ನ ಬಳಿ ಆ ದೇವರು ಕೊಟ್ಟ ಎಲ್ಲವೂ ಇತ್ತು. ನನಗೆ ಯಾವುದೇ ಕಡಿಮೆ ಇರಲಿಲ್ಲ. ನನಗೆ ಅಷ್ಟೊಂದು ಖರ್ಚು ಕೂಡ ಏನೂ ಇರಲಿಲ್ಲ. ಕೇವಲ 2 ಹೊತ್ತಿನ ಊಟ, ಸ್ವಲ್ಪ ಔಷಧಿಗಳು, ಅಷ್ಟು ಮಾತ್ರನೇ. ಆದರೆ ಅರುಣ್ ಯಾವುದೇ ಸ್ವಾರ್ಥವಿಲ್ಲದೆ ಎಲ್ಲ ಕಷ್ಟಗಳಲ್ಲೂ ನನ್ನ ಜೊತೆ ನಿಂತುಕೊಂಡಿದ್ದ. ನನ್ನ ಮಗ ನನ್ನನ್ನು ಬಿಟ್ಟು ಹೊರಟು ಹೋದಾಗ ಇದೇ ಹುಡುಗ ನನ್ನ ಬಳಿ ಬಂದು ಮಾತನಾಡ್ತಾ ಇದ್ದ. ನಾನು ದುಃಖದಲ್ಲಿ ಇರಬೇಕಾದ್ರೆ ಇವನೇ ನನ್ನನ್ನು ಸಂತೋಷವಾಗಿರಿಸಲು ಪ್ರಯತ್ನ ಪಡ್ತಾ ಇದ್ದ. ನನಗೆ ಊಟ ಮಾಡಲು ಮನಸ್ಸಿಲ್ಲದಿದ್ದರೆ ಅವನು ತನ್ನ ಮನೆಯಿಂದ ಬಿಸಿ ಬಿಸಿಯಾಗಿ ಅಡುಗೆ ತಯಾರಿಸಿಕೊಂಡು ಬಂದು ನನಗೆ ಕೊಡ್ತಾ ಇದ್ದ. ನಾನು ಒಂಟಿಯಾಗಿದ್ದೇನೆ ಎಂದು ನನ್ನ ಮನಸ್ಸಿಗೆ ಬಾರದ ಹಾಗೆ ಅವನು ನೋಡಿಕೊಂಡ. ನಾನು ಈಗ ನನ್ನ ಮನಸ್ಸಿನಲ್ಲೇ ಯೋಚಿಸುತ್ತಾ ಇದ್ದೆ, ನನ್ನ ಮಗ ಕೂಡ ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ತಾ ಇದ್ದಿದ್ರೆ ಬಹುಶಃ ನನಗೆ ಯಾರ ಅವಶ್ಯಕತೆ ಕೂಡ ಇರ್ತಾ ಇರಲಿಲ್ಲ.
ನನಗೆ ಪದೇ ಪದೇ ಅರುಣ್ ಮಾತುಗಳೇ ನೆನಪು ಬರ್ತಾ ಇದ್ವು. ನನ್ನ ಬಳಿ ಅಷ್ಟೊಂದು ದುಡ್ಡಿದ್ದಿದ್ರೆ ನಾನು ನನ್ನ ಹೊಸ ಬಿಸ್ನೆಸ್ ಅನ್ನು ಶುರು ಮಾಡಿ ನನ್ನ ತಂಗಿಯರ ಮದುವೆಯನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೆ ಅನ್ನುವ ಮಾತುಗಳು. ನಾನು ಅಂದುಕೊಳ್ತಾ ಇದ್ದೆ, ನನ್ನ ಬಳಿ ಇಷ್ಟೊಂದು ದುಡ್ಡಿದ್ರು ನಾನು ಅವನಿಗೆ ಸಹಾಯ ಮಾಡಲಿಲ್ಲ ಅಂದರೆ ಇಷ್ಟೊಂದು ದುಡ್ಡಿಟ್ಕೊಂಡು ನಾನು ಏನು ತಾನೇ ಮಾಡಬೇಕು. ನಾನು ಈಗ ಅಲ್ಮಾರಿಯಲ್ಲಿಟ್ಟಿದ್ದ ನನ್ನ ಚೆಕ್ ಬುಕ್ ಅನ್ನು ಮತ್ತು ಪಾಸ್ಬುಕ್ ಅನ್ನು ಹೊರಗೆ ತೆಗೆದು ನನ್ನ ಹೆಂಡತಿಯ ಫೋಟೋವನ್ನೇ ನೋಡುತ್ತಾ, ಈ ದಿನ ನೀನು ಜೀವಂತವಾಗಿದ್ದಿದ್ರೆ ನೀನು ಖಂಡಿತ ನನಗೆ ಇದೇ ಸಲಹೆಯನ್ನು ಕೊಡ್ತಾ ಇದ್ದೆ, ಅವನಿಗೆ ಸಹಾಯ ಮಾಡು ಅಂತ ಹೇಳ್ತಾ ಇದ್ದೆ. ನಾನು ಅದೇ ಸಮಯದಲ್ಲಿ 10 ಲಕ್ಷದ ಚೆಕ್ ಅನ್ನು ಬರೆದು ಬಿಟ್ಟೆ. ನಾನು ದಿನವೆಲ್ಲ ಇದೇ ಮಾತನ್ನು ಯೋಚಿಸ್ತಾ ಇದ್ದೆ, ಇಷ್ಟಕ್ಕೂ ಅವನು ನನ್ನ ಬಳಿ ದುಡ್ಡು ತೆಗೆದುಕೊಳ್ಳುತ್ತಾನಾ ಇಲ್ವೋ ಅಂತ. ಯಾಕೆಂದರೆ ಅವನ ಬುದ್ಧಿ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವನು ತುಂಬ ಸ್ವಾಭಿಮಾನಿ. ಅವನು ಯಾರ ಬಳಿಯೋ ಕೈ ಚಾಚಿ ಏನನ್ನು ತೆಗೆದುಕೊಳ್ಳುವುದಿಲ್ಲ ಅಂತ. ಈಗ ಸಾಯಂಕಾಲವಾಗ್ತಾ ಇತ್ತು. ಆಗಲೇ ಅರುಣ್ ನಮ್ಮ ಮನೆಗೆ ಬಂದಿದ್ದ. ಅವನ ಕೈಯಲ್ಲಿ ಕೆಲವೊಂದು ಹಣ್ಣುಗಳು ಸಹ ಇದ್ವು. ಅರುಣ್ ನಗು ನಗುತ್ತಾ, ಅಂಕಲ್, ಈ ದಿನ ನಾನು ಮಾರ್ಕೆಟ್ಗೆ ಹೋಗಿದ್ದೆ, ನಿಮಗಾಗಿ ಕೂಡ ಸ್ವಲ್ಪ ಹಣ್ಣುಗಳನ್ನು ತೆಗೆದುಕೊಂಡು ಹೋಗೋಣ ಅಂತ ಅಂದುಕೊಂಡೆ. ನೀವು ಮರೆಯದೆ ಈ ಹಣ್ಣುಗಳನ್ನು ತಿನ್ನಿ, ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ನಾನು ಅವನನ್ನು ನನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಿದೆ, ಮಗ, ಈ ದಿನ ನಿನ್ನ ಜೊತೆ ತುಂಬ ಮುಖ್ಯವಾದ ಮಾತನ್ನು ಮಾತನಾಡಬೇಕಾಗಿತ್ತು. ಹೇಳಿ ಅಂಕಲ್, ಏನಾಯ್ತು ಅಂತ ಅವನು ನನ್ನ ಎದುರುಗಡೆ ಕುಳಿತುಕೊಂಡಿದ್ದ. ನಾನು ನಿಧಾನವಾಗಿ ಡೈರಿಯನ್ನು ತೆಗೆದು ಅದರಲ್ಲಿ ಇಟ್ಟಿದ್ದ ಚೆಕ್ ಅನ್ನು ಹೊರತೆಗೆದು ಅವನ ಕೈಗೆ ಕೊಟ್ಟೆ. ಅರುಣ್ ಎಷ್ಟೋ ಆಶ್ಚರ್ಯದಿಂದ ಚೆಕ್ ಅನ್ನು ಮತ್ತು ನನ್ನನ್ನೇ ನೋಡ್ತಾ ಇದ್ದ. ಮಗ, ಇದು 10 ಲಕ್ಷದ ಚೆಕ್ಕು. ನೀನು ನಾಳೆ ಬ್ಯಾಂಕಿಗೆ ಹೋಗಿ ಇದನ್ನು ನಿನ್ನ ಅಕೌಂಟ್ಗೆ ಹಾಕಿಕೋ. ಅರುಣ್ ನನ್ನ ಮಾತನ್ನು ಕೇಳಿ ಶಾಕ್ ಆಗಿಬಿಟ್ಟಿದ್ದ. ಅವನ ತಕ್ಷಣ ಚೆಕ್ ಅನ್ನು ನನಗೆ ವಾಪಸ್ ಕೊಟ್ಟು, ಇಲ್ಲ ಇಲ್ಲ ಅಂಕಲ್, ಬೇಡ, ನಾನು ನಿಮ್ಮಿಂದ ದುಡ್ಡು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇಷ್ಟೊಂದು ದುಡ್ಡನ್ನು ನಿಮ್ಮಿಂದ ನಾನು ಹೇಗೆ ತಾನೇ ತೆಗೆದುಕೊಳ್ಳುವುದು, ಬೇಡ ಬೇಡ ಅಂತ ಹೇಳ್ತಾ ಇದ್ದ. ಆದರೆ ನಾನು ಆ ಹುಡುಗನ ಕೈಯಲ್ಲಿ ಚೆಕ್ ಅನ್ನು ಇಟ್ಟು, ಮಗ, ಇದು ನನ್ನ ಎಷ್ಟೋ ವರ್ಷದ ಕಷ್ಟ. ಈಗ ಸದ್ಯಕ್ಕೆ ಈ ದುಡ್ಡಿನ ಅವಶ್ಯಕತೆ ಇಲ್ಲ. ನಾನು ಒಂಟಿಯಾಗಿದ್ದೀನಿ, ನನಗಷ್ಟೊಂದು ಖರ್ಚುಗಳು ಸಹ ಏನೂ ಇಲ್ಲ. ಆದರೆ ನಿನಗೆ ಈ ಕ್ಷಣದಲ್ಲಿ ಈ ದುಡ್ಡಿನ ಅವಶ್ಯಕತೆ ಇದೆ. ನಿನ್ನ ಬಿಸ್ನೆಸ್ ಶುರುವಾದರೆ ನಿನ್ನ 2 ತಂಗಿಯರ ಮದುವೆ ಕೂಡ ಚೆನ್ನಾಗಿ ನಡೆಯುತ್ತೆ. ಇದಕ್ಕಿಂತ ಹೆಚ್ಚಿನ ಸಂತೋಷ ನನಗಿನ್ನೇನು ಇರುತ್ತೆ ಹೇಳು. ಅರುಣ್ ಕಣ್ಣಿನ ತುಂಬ ನೀರನ್ನು ತುಂಬಿಸಿಕೊಂಡು, ಅಂಕಲ್, ನೀವು ಅಂದರೆ ನನಗೆ ತುಂಬ ಗೌರವ. ಆದರೆ ನಿಮ್ಮ ಜೀವನದ ಈ ಕಷ್ಟವನ್ನು ನಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಾಳೆ ಬಹುಶಃ ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಆಗ ಏನು ಮಾಡೋದು? ನಾನು ಅವನ ಕೈಯನ್ನು ಹಿಡಿದುಕೊಂಡು, ಮಗ, ನನಗೆಷ್ಟು ಬೇಕೋ ಅಷ್ಟು ನನ್ನ ಬಳಿ ಇದೆ. ನಿಜವಾಗಿಯೂ ಆ ರೀತಿ ಏನಾದರೂ ಅವಶ್ಯಕತೆ ಅಂತ ಬಂದರೆ ಆ ದೇವರು ಖಂಡಿತ ಯಾವುದೋ ಒಂದು ದಾರಿಯನ್ನು ತೋರಿಸ್ತಾನೆ. ಆದರೆ ಈ ದಿನ ನಿನಗೆ ಸಹಾಯ ಮಾಡಲು ನನ್ನಿಂದ ಸಾಧ್ಯವಾಗಿ ಕೂಡ ನಾನು ಸಹಾಯವನ್ನು ಮಾಡಲಿಲ್ಲ ಅಂದರೆ ಜೀವಮಾನವೆಲ್ಲ ನನ್ನನ್ನು ನಾನು ಕ್ಷಮಿಸಿಕೊಳ್ಳುವುದಿಲ್ಲ. ಆದರೆ ಅರುಣ್ ಹೇಳ್ತಾ ಇದ್ದ, ಅಂಕಲ್, ಬೇಡ ಬೇಡ, ನಾನು ಏನೋ ಒಂದು ಕಷ್ಟಪಡುತ್ತೇನೆ, ಆದರೆ ನಿಮ್ಮಿಂದ ನಾನು ಇಷ್ಟು ದುಡ್ಡನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ. ನಾನು ಅವನ ಕೈ ಹಿಡಿದುಕೊಂಡು, ಮಗ, ನೀನು ನನ್ನನ್ನು ನಿನ್ನ ತಂದೆಯ ರೀತಿ ಅಂದುಕೊಂಡಿದ್ರೆ ನೀನು ಈ ದುಡ್ಡನ್ನು ಖಂಡಿತ ತೆಗೆದುಕೊಳ್ಳಲೇಬೇಕು. ನಿನ್ನ ತಂದೆ ಇದ್ದಿದ್ರೆ ಇದೇ ಕೆಲಸ ಮಾಡ್ತಾ ಇದ್ರು. ನಾನು ಕೂಡ ಈಗ ಅದೇ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿನ್ನ ಬಿಸ್ನೆಸ್ ಯಶಸ್ವಿಯಾದರೆ, ನಿನ್ನ ಪರಿಸ್ಥಿತಿಗಳು ಸುಧಾರಿಸಿದರೆ ನಿಧಾನವಾಗಿ ನನಗೆ ಈ ದುಡ್ಡನ್ನು ವಾಪಸ್ ಕೊಡುವಿಯಂತೆ. ಒಂದು ವೇಳೆ ನೀನು ಈ ದುಡ್ಡನ್ನು ನನಗೆ ವಾಪಸ್ ಕೊಡದೇ ಇದ್ರೂ ನನಗೆ ಚಿಂತೆ ಇಲ್ಲ. ನನ್ನಿಂದ ಒಬ್ಬರ ಜೀವನ ಚೆನ್ನಾಗಿದೆ ಅಂದರೆ ನನಗಷ್ಟೇ ಸಂತೋಷ ಅಂತ ಹೇಳಿದೆ. ಅರುಣ್ ನನ್ನ ಕಾಲನ್ನು ಹಿಡಿದುಕೊಂಡು ಹೇಳ್ದ, ಅಂಕಲ್, ನನ್ನ ಸ್ವಂತದವರು ಕೂಡ ನನ್ನ ಬಗ್ಗೆ ಇಷ್ಟು ಒಂದು ಯೋಚನೆ ಮಾಡಲಿಲ್ಲ. ನೀವು ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ. ನಾನು ಜೀವನ ಪೂರ್ತಿ ನಿಮ್ಮ ಈ ಸಹಾಯವನ್ನು ಮರೆಯುವುದಿಲ್ಲ ಅಂತ. ಮಗ, ನಾನು ನಿಮ್ಮ ಮೇಲೆ ಯಾವುದೇ ಉಪಕಾರ ಮಾಡಲಿಲ್ಲ. ಇಷ್ಟೊಂದು ದಿನದಿಂದ ನೀನು ಕೂಡ ಯಾವುದೇ ಸ್ವಾರ್ಥವಿಲ್ಲದೆ ನನ್ನ ಜೊತೆ ನಿಂತುಕೊಂಡಿದ್ದೆ ತಾನೆ. ನನ್ನ ಮಗ ನನ್ನನ್ನು ಒಂಟಿಯಾಗಿ ಬಿಟ್ಟುಬಿಟ್ರು ನೀನು ಯಾವಾಗಲೂ ನನ್ನ ಜೊತೆಯಲ್ಲಿಯೇ ಇದ್ದೆ. ಈ ದಿನ ನಾನು ನಿನಗೆ ಸಹಾಯ ಮಾಡಿದರೆ ಇದರಲ್ಲಿ ಯಾವುದೇ ದೊಡ್ಡ ವಿಷಯ ಇಲ್ವಲ್ಲಪ್ಪ. ತುಂಬ ಸಮಯ ನಾವುಗಳು ಮಾತನಾಡಿಕೊಂಡೆವು. ಅವನು ನನಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದ, ಅಂಕಲ್, ನಾನು ನಿಮಗೆ ಪ್ರಮಾಣ ಮಾಡ್ತಾ ಇದ್ದೀನಿ, ನೀವು ಕೊಟ್ಟ 1 ರೂಪಾಯಿಯನ್ನು ನಾನು ಸರಿಯಾಗಿ ಬಳಸಿಕೊಳ್ಳುತ್ತೇನೆ. ಯಾವತ್ತೂ ನಿಮ್ಮ ತಲೆಯನ್ನು ತಗ್ಗಿಸುವ ಕೆಲಸವನ್ನು ನಾನು ಮಾಡೋದಿಲ್ಲ. ನನ್ನ ಕೆಲಸ ಚೆನ್ನಾಗಿ ನಡೆದರೆ ತುಂಬ ಬೇಗ ನಿಮ್ಮ ದುಡ್ಡನ್ನು ನಿಮಗೆ ಖಂಡಿತ ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಹೇಳ್ದ. ನಾನು ಎಷ್ಟೋ ಪ್ರೀತಿಯಿಂದ ಅವನ ತಲೆಯ ಮೇಲೆ ಕೈಯನ್ನು ಇಟ್ಟು, ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ ಮಗ ಅಂತ ಹೇಳಿದೆ. ರಾತ್ರಿಯೆಲ್ಲ ತುಂಬ ಸಮಯ ನನಗೆ ನಿದ್ದೆನೇ ಬರಲಿಲ್ಲ. ನಾನು ನನ್ನ ಹೆಂಡತಿಯ ಫೋಟೋದ ಮುಂದೆ ಕುಳಿತುಕೊಂಡು ಹೇಳ್ತಾ ಇದ್ದೆ, ನನ್ನ ಮಗ ಕೂಡ ಈ ಹುಡುಗನ ರೀತಿಯೇ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು ಶಾಂತಿ. ನಾನು ನನ್ನ ಪೂರ್ತಿ ಜೀವನವನ್ನು ಕೇವಲ ನನ್ನ ಮಗನಿಗಾಗಿಯೇ ಮೀಸಲಿಟ್ಟಿದ್ದೆ. ಅವನ ಸಣ್ಣ ಪುಟ್ಟ ಎಲ್ಲ ವಿಷಯಗಳನ್ನು ನಾನು ತುಂಬ ಗಮನ ಹರಿಸಿದ್ದೆ.
ಅವನಿಗೆ ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ. ಒಳ್ಳೆಯ ಶಾಲೆಯಲ್ಲಿ ಸೇರಿಸಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಸಹ ಕೊಡಿಸಿದೆ. ಆದರೆ ನನಗೆ ಅವನ ಅವಶ್ಯಕತೆ ಇದ್ದಾಗ ಅವನು ನನ್ನ ಕೈಯನ್ನು ಬಿಟ್ಟು ಬಿಟ್ಟಿದ್ದ. ಅವನಿಗೆ ನನ್ನ ಆರೋಗ್ಯದ ಬಗ್ಗೆ ಕೂಡ ಚಿಂತೆ ಇರಲಿಲ್ಲ. ನನ್ನ ಅವಶ್ಯಕತೆ ಬಿದ್ದಾಗ ಮಾತ್ರ ಅವರಿಗೆ ನನ್ನ ಚಿಂತೆ ಬರ್ತಾ ಇತ್ತು ಅಷ್ಟೇನೆ. ಮಗುವಿಗೆ ಹುಷಾರಿಲ್ಲ ಅಂದರೆ, ಮಗುವನ್ನು ನೋಡಿಕೊಳ್ಳಬೇಕಾದ ಅವಶ್ಯಕತೆ ಬಿದ್ದರೆ, ಅಥವಾ ಹೊರಗೆ ಏನಾದರೂ ಕೆಲಸವಿದ್ದರೆ ಅವರು ನನ್ನನ್ನು ನೆನಪಿಸಿಕೊಳ್ತಾ ಇದ್ದ. ಅವನ ಕೆಲಸ ಮುಗಿದ ತಕ್ಷಣ, ಅಪ್ಪ, ನಿಮ್ಮನ್ನು ವಾಪಸ್ ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ, ಬನ್ನಿ ಅಂತ ಹೇಳುತ್ತಿದ್ದ. ಈ ಮಾತುಗಳನ್ನು ನೆನೆಸಿಕೊಂಡು ನನಗೆ ತುಂಬ ದುಃಖವಾಗ್ತಾ ಇತ್ತು. ಆದರೆ ಅರುಣ್ ಬಗ್ಗೆ ನಾನು ನೆನೆಸಿಕೊಂಡಾಗ ನನಗೆ ತುಂಬ ಹೆಮ್ಮೆ ಅನ್ನಿಸುತ್ತಿತ್ತು. ಅವನ ಜೊತೆ ನನಗೆ ರಕ್ತ ಸಂಬಂಧವಿಲ್ಲದಿದ್ದರೂ ಅವನು ಪ್ರತಿದಿನ ನಮ್ಮ ಮನೆಗೆ ಬಂದು ನನ್ನ ಜೊತೆ ಸಮಯ ಕಳೀತಾ ಇದ್ದ. ಸಮಯಕ್ಕೆ ಸರಿಯಾಗಿ ನನಗೆ ಊಟವನ್ನು ತೆಗೆದುಕೊಂಡು ಬರ್ತಾ ಇದ್ದ. ನನ್ನ ಔಷಧಿಗಳನ್ನು ಸಹ ನೋಡಿಕೊಳ್ಳುತ್ತಿದ್ದ. ನಾನು ತುಂಬ ಸಂತೋಷವಾಗಿರುವಂತೆ ಅವನು ನಡೆದುಕೊಳ್ತಾ ಇದ್ದ. ನನ್ನ ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ದೆ, ಕೇವಲ ರಕ್ತ ಸಂಬಂಧದಿಂದ ಮಾತ್ರ ಸಂಬಂಧಗಳು ಬೆಸೆಯುವುದಿಲ್ಲ. ಆ ದೇವರು ನಮ್ಮ ಕಷ್ಟದಲ್ಲಿ ನಮಗಾಗಿ ಕೆಲವರನ್ನು ಕಳುಹಿಸಿಕೊಡ್ತಾನೆ. ನಾನು ಆ ದೇವರಿಗೆ ಕೇಳ್ಕೊಳ್ತಾ ಇದ್ದೆ, ದೇವರೇ, ಅರುಣ್ನಂತಹ ಒಳ್ಳೆಯ ಹುಡುಗನನ್ನು ನೀನು ನನಗೆ ಮಗನಾಗಿ ಕೊಟ್ಟಿದ್ದಿದ್ರೆ ಈ ದಿನ ನಾನು ಇಷ್ಟೊಂದು ದುಃಖ ಪಡುವ ಅವಶ್ಯಕತೆನೇ ಬರ್ತಾ ಇರಲಿಲ್ಲ ಅಂತ. ನನ್ನ ಜೀವನ ಕೂಡ ಎಲ್ಲರ ರೀತಿ ಸಂತೋಷವಾಗಿರ್ತಾ ಇತ್ತು ಅಂತ ನಾನು ಅಂದುಕೊಳ್ತಾ ಇದ್ದೆ. ಒಂದು ದಿನ ನಾನು ಹೊರಗಡೆ ಕುಳಿತುಕೊಂಡಿದ್ದೆ. ಸ್ವಲ್ಪ ದೂರದಲ್ಲಿ ಅರುಣ್ ನಡೆದುಕೊಂಡು ಬರ್ತಾ ಇದ್ದ. ಅವನ ಮುಖದ ಮೇಲೆ ಅದೆಷ್ಟೊಂದು ಸಂತೋಷವಿತ್ತು. ಅವನ ಕೈಯಲ್ಲಿ ಒಂದು ಸ್ವೀಟ್ ಬಾಕ್ಸ್ ಕೂಡ ಇತ್ತು. ಅವನು ಬೇಗ ನನ್ನ ಬಳಿ ಬಂದು ಮುಗುಳ್ನಗುತ್ತಾ ನನ್ನ ಕೈಯಲ್ಲಿ ಒಂದು ಸ್ವೀಟನ್ನು ಇಟ್ಟು, ಅಂಕಲ್, ನಿಮ್ಮ ಆಶೀರ್ವಾದ, ಆ ದೇವರ ಕೃಪೆಯಿಂದ ನಾನು ನನ್ನ ಹೊಸ ಡೈರಿ ಫಾರಂ ಅನ್ನು ಓಪನ್ ಮಾಡಿದೆ. ನಾನು ಅಂದುಕೊಂಡದ್ದಕ್ಕಿಂತಲೂ ತುಂಬ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ. ಮೊದಲನೆಯ ದಿನವೇ ಒಳ್ಳೆಯ ವ್ಯಾಪಾರ ನಡೆಯಿತು. ಜನ ಕೂಡ ತುಂಬ ಸಂತೋಷವಾಗಿದ್ದಾರೆ. ಅಕ್ಕಪಕ್ಕದಲ್ಲಿರುವ ಎಲ್ಲ ಅಂಗಡಿಯವರು ನನ್ನಿಂದ ಹಾಲನ್ನು ಕೊಂಡುಕೊಳ್ತೇವೆ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ. ಅವನ ಕಣ್ಣುಗಳಲ್ಲಿ ಸಂತೋಷ ಎದ್ದು ಕಾಣಿಸ್ತಾ ಇತ್ತು. ಅವನ ಮಾತು ಕೇಳಿ ನನಗೂ ಕೂಡ ತುಂಬ ಸಂತೋಷವಾಗಿತ್ತು. ನಾನು ಮುಗುಳ್ನಗುತ್ತಾ ಹೇಳಿದೆ, ಮಗ, ಆ ದೇವರು ಯಾವಾಗಲೂ ನಿನಗೆ ಇದೇ ರೀತಿ ಯಶಸ್ಸನ್ನು ಕೊಡಲಿ. ಕಷ್ಟಪಡುವವರನ್ನು ಆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಅರುಣ್ ಹೇಳಿದ, ಅಂಕಲ್, ಈ ದಿನ ನೀವು ನನ್ನ ಮೇಲೆ ವಿಶ್ವಾಸವಿಟ್ಟು ನನಗೆ ಸಹಾಯ ಮಾಡಲಿಲ್ಲ ಅಂದಿದ್ರೆ ನಾನು ಈ ದಿನ ಕೂಡ ಕೆಲಸಕ್ಕಾಗಿ ಇಲ್ಲಿ ಅಲ್ಲಿ ಅಲೆದಾಡಬೇಕಾಗ್ತಾ ಇತ್ತು. ನೀವು ಆ ದಿನ ಕೇವಲ ನನಗೆ ದುಡ್ಡನ್ನು ಮಾತ್ರ ಕೊಡಲಿಲ್ಲ, ನೀವು ನನ್ನ ಜೀವನವನ್ನು ಕಟ್ಟಿಕೊಳ್ಳಲು ಒಂದು ದಾರಿಯನ್ನೇ ತೋರಿಸಿಕೊಟ್ರಿ. ನಾನು ಜೀವನವೆಲ್ಲ ನಿಮ್ಮ ಈ ಸಹಾಯವನ್ನು ಎಂದಿಗೂ ಮರೆಯುವುದಿಲ್ಲ ಅಂತ ಹೇಳ್ತಾ ಇದ್ದ. ಮಗ, ಇದು ಯಾವುದೇ ಸಹಾಯವಲ್ಲ. ನನಗೆ ತುಂಬ ಸಂತೋಷವಾಯಿತು ನೀನು ನನ್ನ ವಿಶ್ವಾಸವನ್ನು ನಿಲ್ಲಿಸಿದ್ದು. ಅಂಕಲ್, ನನ್ನ ಬಿಸ್ನೆಸ್ ಸ್ವಲ್ಪ ಮುಂದುವರಿದ ತಕ್ಷಣ ನಾನು ಮೊದಲು ನಿಮ್ಮ ದುಡ್ಡನ್ನು ನಿಮಗೆ ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಅವನು ಹೇಳಿದಾಗ ನಾನು ನಗುತ್ತಲೇ ಹೇಳಿದೆ, ಮಗ, ಇಷ್ಟೊಂದು ಅವಸರ ಪಡಬೇಡ. ನೀನು ಇನ್ನೂ ನಿನ್ನ ಕೆಲಸವನ್ನು ಶುರು ಮಾಡಿ ಕೇವಲ ಕೆಲವು ದಿನ ಮಾತ್ರ ಆಗಿದ್ದಾವೆ. ಈಗಲೇ ದುಡ್ಡನ್ನು ವಾಪಸ್ ಕೊಡುವ ಚಿಂತೆಯನ್ನು ಮಾಡಬೇಡ. ಮೊದಲು ನಿನ್ನ ವ್ಯಾಪಾರವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡು. ನಿನ್ನ ಕಷ್ಟದ ಮೇಲೆ ಗಮನವಿಡು. ಜೀವನವನ್ನು ಹೇಗೆ ಸುಧಾರಿಸಿಕೊಳ್ಳಬೇಕು ಅನ್ನುವುದನ್ನು ಯೋಚನೆ ಮಾಡು. ನಿನ್ನ ಕೆಲಸ ಸ್ಥಿರವಾಗಿ ನಿಂತ ಮೇಲೆ, ನಿನ್ನ ಕಷ್ಟಗಳು ಕಳೆದ ಮೇಲೆ, ನಿನ್ನ ಬಳಿ ದುಡ್ಡು ಸೇರಿದಾಗ ನಿಧಾನವಾಗಿ ನನ್ನ ದುಡ್ಡನ್ನು ವಾಪಸ್ ಕೊಡು, ಪರವಾಗಿಲ್ಲ. ನನಗೇನು ದುಡ್ಡಿನ ಅವಶ್ಯಕತೆ ಇಲ್ಲ. ನೀನು ಈಗಿನಿಂದಲೇ ದುಡ್ಡನ್ನು ವಾಪಸ್ ಕೊಡಬೇಕು ಅಂತ ಕಷ್ಟಪಟ್ಟರೆ ನಿನ್ನ ಕೆಲಸಕ್ಕೆ ತುಂಬ ತೊಂದರೆಯಾಗುತ್ತದೆ. ಮಗ, ನಾನು ಆ ರೀತಿ ಯಾವತ್ತೂ ಬಯಸುವುದಿಲ್ಲ. ಅರುಣ್ ಎಷ್ಟೋ ಭಾವುಕನಾಗಿ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಹೇಳ್ದ, ಅಂಕಲ್, ನಾನು ಯಾವಾಗಲೂ ಅಂದುಕೊಳ್ತಾ ಇದ್ದೆ ನನ್ನ ಅಪ್ಪ ಇಲ್ವಲ್ಲ ಅಂತ. ಆದರೆ ನನಗೆ ಈಗ ಅನ್ನಿಸುತ್ತಿದೆ, ಆ ದೇವರು ತಂದೆಯ ಸ್ಥಾನವನ್ನು ತುಂಬಿಬಿಟ್ಟಿದ್ದಾರೆ. ನನ್ನ ತಂದೆಯಾಗಿ ನಿಮ್ಮನ್ನು ನನಗಾಗಿ ಕಳುಹಿಸಿಕೊಟ್ಟಿದ್ದಾರೆ ಅಂತ. ನಾನು ಕೂಡ ಅವನ ತಲೆಯ ಮೇಲೆ ಪ್ರೀತಿಯಿಂದ ಕೈಯನ್ನು ಇಟ್ಟು, ಮಗ, ಆ ದೇವರು ನನಗೂ ಕೂಡ ಈ ಒಂಟಿತನದಲ್ಲಿ ನಿನ್ನನ್ನು ನನ್ನ ಬಳಿ ಕಳುಹಿಸಿ ನನಗೂ ಕೂಡ ತುಂಬ ಉಪಕಾರ ಮಾಡಿದ್ದಾನೆ. ನೀನು ಯಾವಾಗಲೂ ಇದೇ ರೀತಿ ಸಂತೋಷವಾಗಿರ್ಬೇಕಪ್ಪ. ಇಷ್ಟೇ ನಾನು ಕೇಳಿಕೊಳ್ಳುವುದು ಅಂತ ಹೇಳಿದೆ. ಅರುಣ್ ತುಂಬ ಸಮಯ ನನ್ನ ಬಳಿ ಕುಳಿತುಕೊಂಡಿದ್ದ. ನಾವಿಬ್ಬರು ಡೈರಿ ಫಾರಂನ ಬಗ್ಗೆ ತುಂಬ ಸಮಯ ಮಾತನಾಡಿಕೊಳ್ತಾ ಇದ್ವಿ. ಅವನು ಹೇಳ್ತಾ ಇದ್ದ, ಎಷ್ಟು ಹಸುಗಳನ್ನು ಕೊಂಡುಕೊಂಡು ಬಂದಿದ್ದೇನೆ. ಬೆಳಿಗ್ಗೆ 3 ಗಂಟೆಗೆಲ್ಲ ಎದ್ದು ಯಾವ ರೀತಿ ಕೆಲಸವನ್ನು ನಿಭಾಯಿಸುತ್ತಿದ್ದೀನಿ. ಮುಂದೆ ನನ್ನ ಬಿಸ್ನೆಸ್ಸನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಎಲ್ಲವನ್ನು ನನ್ನ ಜೊತೆ ಮಾತನಾಡುತ್ತಿದ್ದ. ಅವನ ಕನಸುಗಳು, ಅವನ ಕಷ್ಟವನ್ನು ಕೇಳಿ ನನಗೆ ತುಂಬ ಸಂತೋಷವಾಗ್ತಾ ಇತ್ತು. ನೋಡುತ್ತಿದ್ದಂತೆ ದಿನಗಳು ಕಳೆದು ಹೋಗುತ್ತಿದ್ದವು. ಎಷ್ಟು ದಿನಗಳು ಕಳೆಯುತ್ತಿದ್ರೂ ನನ್ನ ಮಗನಿಂದ ಒಂದೇ ಒಂದು ಫೋನ್ ಕೂಡ ಬರಲಿಲ್ಲ. ಮೊದಲೆಲ್ಲ ನಾನು ಅಂದುಕೊಳ್ತಾ ಇದ್ದೆ, ಬಹುಶಃ ನನ್ನ ಮಗ ನನಗೆ ಫೋನ್ ಮಾಡಬಹುದೇನೋ ಅಂತ ಎದುರು ನೋಡ್ತಾ ಇದ್ದೆ. ಆದರೆ ನಿಧಾನವಾಗಿ ನಾನು ನಿರೀಕ್ಷೆಯನ್ನು ಸಹ ಬಿಟ್ಟುಬಿಟ್ಟೆ.
ನಿಜ ಹೇಳಬೇಕು ಅಂದರೆ ನಾನು ಈಗ ಅವನು ಫೋನ್ ಮಾಡ್ತಾನೆ ಅನ್ನುವ ನಂಬಿಕೆಯನ್ನು ಸಹ ಬಿಟ್ಟು ಬಿಟ್ಟಿದ್ದೆ. ಅರುಣ್ ಪ್ರತಿದಿನ ತಪ್ಪದೆ ನಮ್ಮ ಮನೆಗೆ ಬರ್ತಾ ಇದ್ದ. ಅವನು ಬೆಳಿಗ್ಗೆ ಬೇಗ ಬಂದು ನನ್ನನ್ನು ವಾಕಿಂಗಿಗೆ ಕರೆದುಕೊಂಡು ಹೋಗ್ತಾ ಇದ್ದ. ಸಾಯಂಕಾಲ ಹಾಲನ್ನು ತಂದು ನನ್ನ ಜೊತೆ ಕುಳಿತುಕೊಂಡು ಟೀಯನ್ನು ಕುಡಿತಾ ಇದ್ದ. ಅವನು ಈಗ ನನಗೆ ತುಂಬ ಅಭ್ಯಾಸವಾಗಿ ಬಿಟ್ಟಿದ್ದ. ಅವರ ಅಮ್ಮ ಕೂಡ ನನಗಾಗಿ ಬಿಸಿ ಬಿಸಿಯಾದ ಊಟವನ್ನು ಕಳುಹಿಸಿಕೊಡ್ತಾ ಇದ್ರು. ನಾನು ಎಷ್ಟೋ ಬಾರಿ ಅವರಿಗೆ ಹೇಳ್ತಾ ಇದ್ದೆ, ಮಗ, ನಾನೇ ಅಡುಗೆಯನ್ನು ತಯಾರು ಮಾಡ್ಕೊಳ್ತೀನಿ, ನೀವು ಯಾಕೆ ಇಷ್ಟೊಂದು ಕಷ್ಟ ತೆಗೆದುಕೊಳ್ತೀರಾ ಅಂತ. ಆದರೆ ಅವರು ಮುಗುಳ್ನಗುತ್ತಾ ಹೇಳ್ತಾ ಇದ್ರು, ಅಂಕಲ್, ನೀವು ನನ್ನ ತಂದೆ ಇದ್ದ ಹಾಗೆ, ಆದ್ದರಿಂದಲೇ ಈ ರೀತಿ ಮಾತುಗಳನ್ನು ಹೇಳಬೇಡಿ. ನಿಮ್ಮ ಸೇವೆ ಮಾಡಿದರೆ ನನಗೆ ತುಂಬ ಸಂತೋಷವಾಗುತ್ತೆ ಅಂತ ಹೇಳ್ತಾ ಇದ್ದ. ಈಗ ಮೊದಲಿನಂತೆ ನಾನು ಒಂಟಿಯಾಗಿ ಇರಲಿಲ್ಲ. ನನ್ನ ದಿನಚರಿ ಈಗ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡುವುದು, ಯೋಗ ಮಾಡುವುದು, ಮನೆಯಲ್ಲಿ ಸ್ವಲ್ಪ ಕೆಲಸವನ್ನು ಮಾಡಿಕೊಂಡು ಬಿಸಿ ಬಿಸಿಯಾಗಿ ಕಾಫಿ ತಿಂಡಿ ಮಾಡಿಕೊಳ್ಳುವುದು. ಮಧ್ಯಾಹ್ನದಷ್ಟೊತ್ತಿಗೆ ನನಗಾಗಿ ಅರುಣ್ ಮನೆಯಿಂದ ಊಟ ಬರ್ತಾ ಇತ್ತು. ಸಾಯಂಕಾಲ ಅರುಣ್ ಮತ್ತೆ ಬಂದು ನನ್ನ ಜೊತೆ ಕುಳಿತುಕೊಂಡು ಮಾತನಾಡುತ್ತಾ ದಿನಗಳು ಇದೇ ರೀತಿ ಕಳೆಯುತ್ತಿದ್ದವು. ನನಗೆ ಪೂರ್ತಿ ನಂಬಿಕೆ ಇತ್ತು, ನನಗೆ ಏನಾದರೂ ಅವಸರ ಬಂದರೆ ನಾನು ಒಂದೇ ಒಂದು ಮಾತು ಕರೆದರೆ ಸಾಕು, ಅರುಣ್ ನನ್ನ ಬಳಿ ಓಡಿ ಬರ್ತಾನೆ ಅಂತ. ಒಂದು ದಿನ ಬೆಳಿಗ್ಗೆ ಅರುಣ್ ನಮ್ಮ ಮನೆಗೆ ಬಂದಾಗ ಅವನ ಮುಖದ ಮೇಲೆ ಅದೆಷ್ಟೊಂದು ಸಂತೋಷ ಕಾಣಿಸ್ತಾ ಇತ್ತು. ಅವನು ಬಂದ ತಕ್ಷಣ ನನ್ನ ಕಾಲಿಗೆ ನಮಸ್ಕಾರ ಮಾಡಿ, ಅಂಕಲ್, ಈ ದಿನ ನಾನು ತುಂಬ ದೊಡ್ಡ ಸಂತೋಷದ ಶುಭ ಸುದ್ದಿ ಹೇಳಬೇಕು ಅಂತ ಬಂದಿದ್ದೇನೆ ಅಂತ ಹೇಳಿದಾಗ ನಾನು ಕೂಡ ಮುಗುಳ್ನಗುತ್ತಾ, ಏನು ಮಗ ಅದು, ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ ತುಂಬ ದೊಡ್ಡ ಸುದ್ದಿ ಅಂತ. ಅವನು ಹೇಳ್ತಾ ಇದ್ದ, ನಾನು ನನ್ನ ದೊಡ್ಡ ತಂಗಿಯ ಸಂಬಂಧವನ್ನು ಫಿಕ್ಸ್ ಮಾಡಿದ್ದೇನೆ. ಮುಂದಿನ ತಿಂಗಳು ಅವಳ ಮದುವೆ ಇದೆ. ಅವನ ಈ ಮಾತು ಕೇಳಿ ನನಗೆ ತುಂಬ ಸಂತೋಷವಾಗಿತ್ತು. ನಾನು ಅವನನ್ನು ತಬ್ಬಿಕೊಂಡು ಹೇಳಿದೆ, ನನಗೆ ತುಂಬ ಸಂತೋಷವಾಯಿತು ಮಗ, ಆ ದೇವರು ನಿನ್ನ ಕಷ್ಟಕ್ಕೆ ಫಲವನ್ನು ಕೊಟ್ಟಿದ್ದಾರೆ, ನೀನು ಒಂದು ಜವಾಬ್ದಾರಿ ಪೂರ್ತಿ ಆಗ್ತಾ ಇದೆ. ಅರುಣ್ ಹೇಳ್ದ, ಅಂಕಲ್, ನಾನು ನಿಮ್ಮ ಬಳಿ ಒಂದು ಮಾತು ಕೇಳಬೇಕು ಅಂತ ಅಂದುಕೊಳ್ತಾ ಇದ್ದೀನಿ. ಹೇಳು ಮಗ, ಏನದು ಅಂತ ಕೇಳಿದಾಗ ಅವನು ಸ್ವಲ್ಪ ನಿಧಾನವಾಗಿ ಹೇಳಿದ, ಅಂಕಲ್, ನನ್ನ ತಂದೆ ಈಗ ಜೀವಂತವಾಗಿಲ್ಲ. ನೀವು ಕಳೆದ ಅನೇಕ ತಿಂಗಳಿಂದ ನನ್ನ ಸ್ವಂತ ತಂದೆಯ ರೀತಿ ನಮಗೆ ಪ್ರೀತಿಯನ್ನು ಕೊಟ್ಟಿದ್ದೀರಾ. ನನ್ನ ಎಲ್ಲ ಕಷ್ಟ ಸುಖಗಳಲ್ಲಿ ನನ್ನ ಜೊತೆ ನಿಂತುಕೊಂಡಿದ್ದೀರಾ. ಆದ್ದರಿಂದ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೀನಿ, ನನ್ನ ತಂಗಿಯ ಕನ್ಯಾದಾನವನ್ನು ನೀವೇ ಖುದ್ದಾಗಿ ಮಾಡಬೇಕು. ನನ್ನ ಪಾಲಿಗೆ ನೀವೇ ನನ್ನ ತಂದೆಯ ರೀತಿ. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ನಾನು ಸ್ವಲ್ಪ ಸಮಯ ಅವನನ್ನೇ ನೋಡುತ್ತಾ ನಿಂತುಕೊಂಡಿದ್ದೆ. ನಾನು ಯಾವತ್ತೂ ಊಹೆನೆ ಮಾಡಿರಲಿಲ್ಲ ಈ ಹುಡುಗ ಈ ರೀತಿ ಕೂಡ ಹೇಳಬಹುದು ಅಂತ. ನಾನು ನಡುಗುತ್ತಿರುವ ಕೈಗಳಿಂದಲೇ ಅವನ ತಲೆಯ ಮೇಲೆ ಪ್ರೀತಿಯಿಂದ ಕೈಯನ್ನು ಇಟ್ಟು, ಮಗ, ಈ ದಿನ ನೀನು ಈ ಪ್ರಪಂಚದ ತುಂಬ ದೊಡ್ಡ ಸಂತೋಷವನ್ನು ನನಗೆ ಕೊಟ್ಟು ಬಿಟ್ಟಿದೀಯಾ. ನಿನಗೆ ನಿಜವಾಗಿಯೂ ಅನ್ನಿಸ್ತಾ ಇದ್ರೆ ನಾನು ಈ ಕೆಲಸ ಮಾಡಲು ಯೋಗ್ಯ ಅಂತ ನನ್ನ ಜವಾಬ್ದಾರಿಯನ್ನು ನಾನು ಖಂಡಿತ ನಿಭಾಯಿಸುತ್ತೇನೆ. ಅರುಣ್ ಈಗ ನನ್ನ ಕೈಯನ್ನು ಹಿಡಿದುಕೊಂಡು, ಅಂಕಲ್, ಇನ್ನು ನೀವು ನಮ್ಮ ಮನೆಗೆ ಬನ್ನಿ. ನೀವು ನನ್ನ ಮನೆಯವರೆಲ್ಲರನ್ನೂ ಒಮ್ಮೆ ಭೇಟಿ ಮಾಡಿ ಮದುವೆಯ ತಯಾರಿಗಳನ್ನು ಹತ್ತಿರವಿದ್ದು ನೋಡಬೇಕು ಅಂತ ಕರೆದಾಗ ನಾನು ಅವನ ಜೊತೆ ಅವರ ಮನೆಗೆ ಹೋದೆ. ಅರುಣ್ ಅವರ ಅಮ್ಮ ನನ್ನನ್ನು ತುಂಬ ಗೌರವದಿಂದ ಮನೆಯೊಳಗೆ ಸ್ವಾಗತಿಸಿದರು. ಅವರು ಹೇಳ್ತಾ ಇದ್ರು, ಅಣ್ಣ, ಅರುಣ್ ಪ್ರತಿದಿನ ನಿಮ್ಮ ಬಗ್ಗೆ ಎಷ್ಟು ಒಂದು ಮಾತುಗಳನ್ನು ಮಾತನಾಡ್ತಾ ಇರ್ತಾನೆ ಅಂದರೆ ನೀವು ನಮ್ಮ ಪರಿವಾರದವರೇ ಆಗ್ಬಿಟ್ಟಿದ್ದೀರಾ. ಅವರ ಮಾತು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಇವರೆಲ್ಲ ನನ್ನವರೇ ಅನ್ನುವ ಅನುಭವ ಆಯಿತು. ಸ್ವಲ್ಪ ಸಮಯದ ನಂತರ ಅರುಣ್ ತನ್ನ ತಂಗಿಯರನ್ನು ಕೂಡ ನನ್ನ ಬಳಿ ಕರೆದುಕೊಂಡು ಬಂದ. ಆ ಇಬ್ಬರು ಹೆಣ್ಣು ಮಕ್ಕಳು ತುಂಬ ಮುದ್ದಾದ ಸಂಸ್ಕಾರವಂತರು. ಆ ಮಕ್ಕಳು ನನ್ನನ್ನು ನೋಡಿದ ತಕ್ಷಣ ನನ್ನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ, ಚಿಕ್ಕಪ್ಪ, ಈ ದಿನ ನೀವು ನಮ್ಮ ಮನೆಗೆ ಬಂದಿದ್ದೀರಾ. ನಾವು ನಿಮ್ಮನ್ನು ಎಲ್ಲಿಗೂ ಹೋಗಲು ಬಿಡೋದಿಲ್ಲ. ನೀವು ಇಲ್ಲೇ ಇದ್ದು ನಮ್ಮ ಜೊತೆ ಊಟ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅವರ ಮಾತು ಕೇಳಿ ನನ್ನ ಹೃದಯ ತುಂಬಿ ಬಂದಿತ್ತು. ನಿಜವಾಗಿಯೂ ನನ್ನನ್ನು ಅವರ ಚಿಕ್ಕಪ್ಪನ ರೀತಿಯೇ ಭಾವಿಸುತ್ತಿದ್ರು. ಅವರಿಬ್ಬರು ನನಗೆ ಎಷ್ಟೊಂದು ಸೇವೆ ಮಾಡ್ತಾ ಇದ್ರು. ನನಗನ್ನಿಸುತ್ತಿತ್ತು, ನಾನು ಯಾರೋ ಬೇರೆಯವರ ಮನೆಗೆ ಬಂದಿಲ್ಲ, ನಾನು ನನ್ನ ಪರಿವಾರದ ಮಧ್ಯದಲ್ಲೇ ಇದ್ದೇನೆ ಅಂತ. ಎಷ್ಟೊಂದು ಪ್ರೀತಿ ಆಪ್ಯಾಯತೆ ನನಗೆ ತುಂಬ ಸಮಯದ ನಂತರ ಸಿಕ್ಕಿತ್ತು. ನಿಧಾನವಾಗಿ ಮದುವೆಯ ಏರ್ಪಾಟುಗಳು ಶುರುವಾಗಿ ಬಿಟ್ಟಿದ್ವು. ಮನೆಯಲ್ಲಿ ಎಲ್ಲ ಕಡೆ ಸಂತೋಷದ ವಾತಾವರಣ ತುಂಬಿ ಹೋಗಿತ್ತು. ಅರುಣ್ ಪ್ರತಿಯೊಂದು ಸಣ್ಣ ಪುಟ್ಟ ಮಾತುಗಳನ್ನು ನನ್ನನ್ನೇ ಕೇಳುತ್ತಿದ್ದ. ನೀವು ಹೇಗೆ ಹೇಳ್ತಿರೋ ಅದೇ ರೀತಿ ಮಾಡ್ತೀನಿ ಅಂಕಲ್ ಅಂತ ಹೇಳ್ತಾ ಇದ್ದ. ನಾನು ಕೂಡ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ರೆಡಿಯಾಗಿದ್ದೆ. ಪಂಡಿತರು ಹೆಣ್ಣಿನ ತಂದೆಯನ್ನು ಕರೆದಾಗ ಅರುಣ್ ಎಲ್ಲರ ಮುಂದೆ ನನ್ನ ಕೈಯನ್ನು ಹಿಡಿದುಕೊಂಡು, ಈ ದಿನ ನನ್ನ ತಂಗಿಯ ಕನ್ಯಾದಾನವನ್ನು ನನ್ನ ಚಿಕ್ಕಪ್ಪ ಮಾಡುತ್ತಾರೆ. ಇವರೇ ಈಗ ನನ್ನ ತಂದೆಯ ಸಮಾನರು. ಅವನ ಈ ಮಾತು ಕೇಳಿ ಅಲ್ಲಿ ಸೇರಿದ್ದ ತುಂಬ ಜನರ ಕಣ್ಣುಗಳಲ್ಲಿ ನೀರಾಡಿತ್ತು. ನಾನು ನಿಧಾನವಾಗಿ ಮಂಟಪದ ಒಳಗೆ ಹೋಗಿ ನಡುಗುತ್ತಿರುವ ಕೈಗಳಿಂದಲೇ ಅರುಣ್ ಅವರ ತಂಗಿಯ ಕನ್ಯಾದಾನವನ್ನು ಮಾಡಿದ್ದೆ. ಆ ಸಮಯದಲ್ಲಿ ನನಗನ್ನಿಸುತ್ತಿತ್ತು, ಆ ದೇವರು ನನಗೆ ಈ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತ.
ನನ್ನ ಕಣ್ಣುಗಳಿಂದ ಸತತವಾಗಿ ಸಂತೋಷದ ಕಣ್ಣೀರು ಬರ್ತಾ ಇತ್ತು. ಮದುವೆ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ನೆರವೇರಿತು. ಆ ಹೆಣ್ಣು ಮಗು ನನ್ನ ಕಾಲಿಗೆ ನಮಸ್ಕಾರ ಮಾಡುತ್ತಾ, ನೀವು ನನ್ನ ಚಿಕ್ಕಪ್ಪನ ರೀತಿಯಲ್ಲ, ಈ ದಿನದಿಂದ ನೀವೇ ನನ್ನ ತಂದೆಯ ರೀತಿ ಅಂತ ಹೇಳುತ್ತಿದ್ದಳು. ನಾನು ಆ ಮಗುವಿಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದೆ. ಆ ಕ್ಷಣವೇ ನನಗನ್ನಿಸುತ್ತಿತ್ತು, ರಕ್ತ ಸಂಬಂಧಗಳು ಮುರಿದು ಹೋಗಬಹುದು, ಆದರೆ ಹೃದಯ ಸಂಬಂಧಗಳು ಯಾವಾಗಲೂ ಹಸಿರಾಗಿರುತ್ತವೆ ಅಂತ. ನಾನು ಮನೆಗೆ ಬಂದಾಗ ನನ್ನ ಮುಖದ ಮೇಲೆ ಎಷ್ಟೊಂದು ಸಂತೋಷವಿತ್ತು. ಎಷ್ಟೋ ವರ್ಷಗಳ ನಂತರ ಆ ಸಂತೋಷ ಮತ್ತೆ ನನ್ನ ಮುಖದ ಮೇಲೆ ಬಂದಿತ್ತು. ಅರುಣ್ ಈಗಲೂ ನನ್ನ ಮನೆಗೆ ಬರ್ತಾ ಇದ್ದ. ಪ್ರತಿದಿನ ನನಗಾಗಿ ಹಾಲು ತಂದು ಟೀಯನ್ನು ಇಟ್ಟು ಕೊಡ್ತಾ ಇದ್ದ. ಅವರ ಮನೆಯಿಂದ ಬಿಸಿ ಬಿಸಿಯಾದ ಅಡಿಗೆಯನ್ನು ತೆಗೆದುಕೊಂಡು ಬರ್ತಾ ಇದ್ದ. ನನಗನ್ನಿಸುತ್ತಿತ್ತು, ಇವನು ನನ್ನ ಮಗನೇ ಅಂತ. ಒಂದು ದಿನ ಅರುಣ್ ನಮ್ಮ ಮನೆಗೆ ಬಂದಾಗ ಅವನ ಮುಖದ ಮೇಲೆ ಎಷ್ಟೊಂದು ಸಂತೋಷವಿತ್ತು. ಕೈಯಲ್ಲಿ ಸ್ವೀಟ್ ಬಾಕ್ಸ್ ಕೂಡ ಇತ್ತು. ಬಂದ ತಕ್ಷಣ ಅವನು ನನ್ನ ಕಾಲಿಗೆ ನಮಸ್ಕಾರ ಮಾಡಿ, ಅಂಕಲ್, ಈ ದಿನ ನಾನು ನಿಮಗೆ ತುಂಬಾ ದೊಡ್ಡ ಸಂತೋಷದ ಸುದ್ದಿ ಕೊಡಲು ಬಂದಿದ್ದೇನೆ ಅಂತ ಹೇಳಿದಾಗ, ಏನಾಯ್ತು ಮಗ, ಈ ದಿನ ನೀನು ತುಂಬಾ ಸಂತೋಷವಾಗಿ ಕಾಣಿಸ್ತಾ ಇದೆಯಲ್ವಾ, ಏನು ವಿಷಯ ಅಂತ ಕೇಳಿದಾಗ ಅರುಣ್ ಹೇಳ್ದ, ನಿಮ್ಮ ಆಶೀರ್ವಾದ ಮತ್ತು ದೇವರ ಕೃಪೆಯಿಂದ ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮೊದಲು ನಾನು ಹೆದರಿಕೊಂಡಿದ್ದೆ, ಇಷ್ಟಕ್ಕೂ ವ್ಯಾಪಾರ ನಡೆಯುತ್ತೋ ಇಲ್ವೋ ಅಂತ. ಆದರೆ ಈಗ ನನಗೆ ಒಳ್ಳೆಯ ಲಾಭ ಬರ್ತಾ ಇದೆ. ಅಕ್ಕಪಕ್ಕದ ಊರುಗಳಿಗೆ, ನಗರಕ್ಕೆ ಕೂಡ ನಾನು ಇಲ್ಲಿಂದ ಹಾಲನ್ನು ಸಪ್ಲೈ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಇನ್ನೂ ಕೆಲವೊಂದು ಹಸುಗಳನ್ನು, ಎಮ್ಮೆಗಳನ್ನು ಸಹ ಕೊಂಡುಕೊಂಡಿದ್ದೀನಿ. ಈಗ ನನ್ನ ಜೊತೆ ಇನ್ನೂ ತುಂಬಾ ಜನ ಕೆಲಸವನ್ನು ಮಾಡುತ್ತಿದ್ದಾರೆ. ಇದೆಲ್ಲವೂ ಕೇವಲ ನಿಮ್ಮ ದಯೆಯಿಂದಲೇ ಆಗಿರೋದು. ಆ ದಿನ ನೀವೇನಾದರೂ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಸಹಾಯ ಮಾಡಲಿಲ್ಲ ಅಂದಿದ್ರೆ ಜೀವನದಲ್ಲಿ ಯಾವತ್ತೂ ನಾನು ನನ್ನ ಕೆಲಸವನ್ನು ಮಾಡಲು ಸಾಧ್ಯವಾಗ್ತಾನೆ ಇರಲಿಲ್ಲ. ನನ್ನ ಕನಸು ಕನಸಾಗಿಯೇ ಇಟ್ಟುಕೊಳ್ಳಬೇಕಾಗ್ತಾ ಇತ್ತು. ಅವನ ಮಾತು ಕೇಳಿ ನನಗೂ ಸಹ ಸಂತೋಷವಾಗಿತ್ತು. ನನಗೆ ಅನ್ನಿಸುತ್ತಿತ್ತು, ಆ ಮಗುವಿನ ಯಶಸ್ಸು ನನ್ನ ಯಶಸ್ಸು ಅಂತ. ನಾನು ಅವನ ತಲೆಯ ಮೇಲೆ ಪ್ರೀತಿಯಿಂದ ಕೈಯನ್ನು ಇಟ್ಟು ಹೇಳಿದೆ, ಮಗ, ನನಗೆ ಮೊದಲಿನಿಂದಲೂ ನಿನ್ನ ಮೇಲೆ ತುಂಬ ವಿಶ್ವಾಸವಿತ್ತು. ನನಗೆ ಚೆನ್ನಾಗಿ ಗೊತ್ತು ನೀನು ಕಷ್ಟಪಡುವವನು. ಒಂದಲ್ಲ ಒಂದು ದಿನ ನೀನು ಖಂಡಿತ ಮುಂದೆ ಬಂದೇ ಬರ್ತೀಯಾ ಅಂತ. ಅರುಣ್ ಎಷ್ಟೋ ಸಂತೋಷವಾಗಿ ತನ್ನ ಜೇಬಿನಿಂದ ಒಂದು ಎನ್ವಲಪ್ ಕವರನ್ನು ಹೊರತೆಗೆದು ನನ್ನ ಮುಂದೆ ಇಡುತ್ತಾ ಹೇಳಿದ, ಅಂಕಲ್, ಇದರಲ್ಲಿ ನಿಮ್ಮ ಪೂರ್ತಿ 10 ಲಕ್ಷ ರೂಪಾಯಿ ಇದೆ. ಈಗ ನನ್ನ ಕೆಲಸ ತುಂಬ ಚೆನ್ನಾಗಿ ನಡೆಯುತ್ತಿದೆ. ಆದ್ದರಿಂದ ನಿಮ್ಮ ದುಡ್ಡನ್ನು ನಿಮಗೆ ವಾಪಸ್ ಕೊಡಲು ಬಂದಿದ್ದೇನೆ. ದಯವಿಟ್ಟು ನೀವು ಇದನ್ನು ತೆಗೆದುಕೊಳ್ಳಿ. ನಾನು ಅವನ ಮುಖವನ್ನು, ಆ ಚೆಕ್ಕನ್ನು ನೋಡಿ ನಗುತ್ತಾ ಹೇಳಿದೆ, ಇಲ್ಲ ಮಗ, ನಾನು ಈ ದುಡ್ಡು ತೆಗೆದುಕೊಳ್ಳುವುದಿಲ್ಲ. ಅವನು ಎಷ್ಟೋ ಶಾಕ್ನಿಂದ, ಯಾಕೆ ಅಂಕಲ್, ಇದು ನಿಮ್ಮ ದುಡ್ಡು, ನೀವು ಯಾಕೆ ತೆಗೆದುಕೊಳ್ಳೋದಿಲ್ಲ ಅಂತ ಕೇಳುತ್ತಿದ್ದ. ನಾನು ಹೇಳಿದೆ, ಮಗ, ನಾನು ನಿನಗೆ ದುಡ್ಡನ್ನು ಕೊಟ್ಟಾಗ ನಾನು ನಿನ್ನ ಜೊತೆ ವ್ಯಾಪಾರವನ್ನು ಮಾಡಲಿಲ್ಲ. ನಾನು ಕೇವಲ ಒಬ್ಬ ಮಗನಿಗೆ ಸಹಾಯವನ್ನು ಮಾಡಿದ್ದೆ ಅಷ್ಟೇ. ಈ ದಿನ ನಿನ್ನ ಕೆಲಸ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಇದಕ್ಕಿಂತಲೂ ಹೆಚ್ಚಾಗಿ ನನಗಿನ್ನೇನು ಬೇಕು ಹೇಳು? ಈ ದುಡ್ಡು ನಿನ್ನ ಬಳಿಯೇ ಇಟ್ಕೋ. ನಿನ್ನ ವ್ಯಾಪಾರ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡು. ನಿನ್ನ ಸಣ್ಣ ತಂಗಿಗೂ ನೀನು ಮದುವೆ ಮಾಡು. ನಿನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೋ. ಇದೇ ನನಗೆ ತುಂಬ ದೊಡ್ಡ ಸಂತೋಷ ಅಂತ ಹೇಳಿದೆ. ಆದರೆ ಅರುಣ್ ಪ್ರತಿ ಬಾರಿ ಹೇಳ್ತಾ ಇದ್ದ, ಅಂಕಲ್, ಆ ರೀತಿ ಹೇಳಬೇಡಿ, ಇದು ನಿಮ್ಮ ಅಧಿಕಾರ ಅಂತ ನನ್ನನ್ನು ಬಲವಂತ ಮಾಡ್ತಾ ಇದ್ದ. ಆದರೆ ನಾನು ಅವನ ಒಂದೇ ಒಂದು ಮಾತನ್ನು ಸಹ ಕೇಳಿಸಿಕೊಳ್ಳಲಿಲ್ಲ. ನೀನು ನಿಜವಾಗಿಯೂ ನನ್ನನ್ನು ನಿನ್ನ ತಂದೆ ಅಂತ ಅಂದುಕೊಂಡ್ರೆ ನನ್ನ ಮಾತನ್ನು ಒಪ್ಪಿಕೋ. ಈ ದುಡ್ಡನ್ನು ವಾಪಸ್ ತಗೋ. ಅರುಣ್ ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು, ಅಂಕಲ್, ನಿಜವಾಗಿಯೂ ನೀವು ತುಂಬ ದೊಡ್ಡವರು. ನಾನು ಎಷ್ಟೋ ಅದೃಷ್ಟವಂತ. ನನಗೆ ನಿಮ್ಮಂತಹ ಜನರ ಆಶೀರ್ವಾದ ಸಿಕ್ಕಿದ್ದು ಅಂತ ಹೇಳುತ್ತಾ ಅವನು ಕಣ್ಣೀರು ಹಾಕ್ತಾ ಇದ್ದ. ನಾನು ಆಗಾಗ ಅವರ ಮನೆಗೂ ಸಹ ಹೋಗಿ ಬರ್ತಾ ಇದ್ದೆ. ಅವನ ಮನೆಯವರು ನನಗೆ ಎಷ್ಟೋ ಗೌರವವನ್ನು ಕೊಡುತ್ತಿದ್ದರು. ಒಂದು ದಿನ ಅರುಣ್ ಮತ್ತೆ ತುಂಬ ಸಂತೋಷವಾಗಿ ನನ್ನ ಬಳಿ ಬಂದು ಹೇಳಿದ, ಅಂಕಲ್, ನಾನು ನಗರದಲ್ಲಿ ಒಂದು ದೊಡ್ಡ ಮನೆಯನ್ನು ಕೊಂಡುಕೊಂಡಿದ್ದೇನೆ. ನಮ್ಮ ಕೆಲಸ ತುಂಬ ಹೆಚ್ಚಾಗಿ ಬಿಟ್ಟಿದೆ. ಪ್ರತಿದಿನ ನಗರಕ್ಕೆ ಹೋಗಿ ಬರುವುದು ತುಂಬ ಕಷ್ಟವಾಗ್ತಾ ಇದೆ. ಆದ್ದರಿಂದಲೇ ನಾನು ಅಲ್ಲೇ ಒಂದು ಮನೆಯನ್ನು ಕೊಂಡುಕೊಂಡಿದ್ದೇನೆ. ಅವನ ಈ ಮಾತು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಮಗ, ಇದು ತುಂಬ ಒಳ್ಳೆಯ ಕೆಲಸ. ಆಗ ಅರುಣ್ ನನ್ನನ್ನೇ ನೋಡುತ್ತಾ, ಅಂಕಲ್, ನಾನು ನಿಮಗೆ ಒಂದು ಮಾತು ಹೇಳಬೇಕಾಗಿತ್ತು. ಆದರೆ ನೀವು ಇಲ್ಲ ಅಂತ ಅನ್ಬಾರ್ದು. ಏನಪ್ಪ ಅದು? ನೀನು ಮೊದಲು ವಿಷಯ ಹೇಳು ಅಂತ ಕೇಳಿದಾಗ ಅವನು ತಕ್ಷಣ ನನ್ನ ಕೈಯನ್ನು ಹಿಡಿದುಕೊಂಡು, ಅಂಕಲ್, ಈಗ ನೀವು ನಮ್ಮ ಜೊತೆ ಬಂದ್ಬಿಡಿ. ಆ ಮನೆಯಲ್ಲಿ ನೀವು ಸಹ ನಮ್ಮ ಜೊತೆಯಲ್ಲೇ ಇರಿ. ನಾನು ನಿಮ್ಮನ್ನು ಈ ರೀತಿ ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗೋದಿಲ್ಲ. ಅವನ ಮಾತು ಕೇಳಿ ನಾನು ಸ್ವಲ್ಪ ಸಮಯ ಸುಮ್ಮನಾಗಿ ಬಿಟ್ಟಿದ್ದೆ. ನನ್ನ ಕಣ್ಣ ಎದುರುಗಡೆ ನನ್ನ ಮಗ ನನ್ನನ್ನು ಬಿಟ್ಟು ಹೋದ ಆ ದಿನವೇ ನನಗೆ ನೆನಪಿಗೆ ಬರ್ತಾ ಇತ್ತು. ಅವನ ಒಂದೇ ಒಂದು ಬಾರಿ ಕೂಡ ಹೇಳಲಿಲ್ಲ, ಅಪ್ಪ, ನೀವು ಕೂಡ ನಮ್ಮ ಜೊತೆ ಬಂದು ಬಿಡಿ ಅಂತ. ಆದರೆ ಈ ದಿನ ಬೇರೆಯವರು ಹೆತ್ತ ಮಗ ನನ್ನನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಬನ್ನಿ ಅಂತ ಹಠ ಮಾಡ್ತಾ ಇದ್ದ. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು.
ಇಲ್ಲ ಮಗ, ನಾನು ಇಲ್ಲೇ ಚೆನ್ನಾಗಿದ್ದೇನೆ. ನನ್ನ ಪೂರ್ತಿ ಜೀವನ ಇದೇ ಮನೆಯಲ್ಲಿಯೇ ಕಳೆದು ಹೋಗಿದೆ. ಇನ್ನು ಮುಂದೆ ನಾನು ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿಬಿಟ್ಟೆ. ಆದರೆ ಅವನು ನನ್ನ ಕೈಯನ್ನು ಹಿಡಿದುಕೊಂಡು, ಇಲ್ಲ ಅಂಕಲ್, ಆ ರೀತಿ ಆಗೋದಿಲ್ಲ. ನಾನು ನಿಮ್ಮನ್ನು ಈ ರೀತಿ ಬಿಟ್ಟು ಹೋಗೋದಿಲ್ಲ. ನೀವು ನನ್ನ ತಂದೆಯ ಪ್ರೀತಿಯನ್ನು ಕೊಟ್ಟಿದ್ದೀರಾ. ಈಗ ನನ್ನ ಸರದಿ. ನಾನು ಅಂದುಕೊಳ್ತಾ ಇದ್ದೇನೆ, ನಾನು ಕೆಲಸ ಮುಗಿಸಿಕೊಂಡು ಸಾಯಂಕಾಲ ಮನೆಗೆ ವಾಪಸ್ ಬಂದಾಗ ನೀವು ಮನೆಯ ಅಂಗಳದಲ್ಲಿ ಕುಳಿತುಕೊಂಡು ನನಗಾಗಿ ಕಾಯ್ತಾ ಇರಬೇಕು. ನನ್ನ ತಂಗಿಯ ತಲೆಯ ಮೇಲೆ ಕೂಡ ತಂದೆಯ ಕೈ ಇರಬೇಕು ಅಂತ. ನಮ್ಮೆಲ್ಲರಿಗೂ ನಮ್ಮ ತಂದೆ ಬೇಕೇ ಬೇಕು. ನಾನು ನಿಮ್ಮನ್ನು ಇಲ್ಲಿ ಬಿಟ್ಟು ಹೊರಟು ಹೋದರೆ ನಾನು ಯಾವತ್ತೂ ನೆಮ್ಮದಿಯಾಗಿ ಬದುಕಲು ಸಾಧ್ಯವೇ ಇಲ್ಲ. ಅವನ ಮಾತು ಕೇಳಿ ನನ್ನ ಹೃದಯ ತುಂಬಿ ಬಂದಿತ್ತು. ನಾನು ಅವನನ್ನೇ ನೋಡ್ತಾ ಇದ್ದೆ. ಅವನ ಕಣ್ಣುಗಳಲ್ಲೇ ಸತ್ಯ ಕಾಣಿಸ್ತಾ ಇತ್ತು. ಅವನ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಕಲ್ಮಶ ಇರಲಿಲ್ಲ. ಅಲ್ಲಿ ಕೇವಲ ಪ್ರೀತಿ ಮಾತ್ರ ತುಂಬಿಕೊಂಡಿತ್ತು. ಮಗ, ನಿನ್ನ ಆಸೆ ಇದೇ ಆಗಿದ್ರೆ ನಾನು ಖಂಡಿತ ನಿನ್ನ ಜೊತೆ ಬರುತ್ತೇನೆ. ನನ್ನ ಮಾತು ಕೇಳಿದ ತಕ್ಷಣ ಅವನ ಮುಖದಲ್ಲಿ ಅದೆಷ್ಟು ಒಂದು ಸಂತೋಷವಿತ್ತು. ಅವನು ಸ್ವಲ್ಪ ಕೂಡ ತಡ ಮಾಡದೆ ತಕ್ಷಣ ಒಳಗೆ ಹೋಗಿ ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡ್ದ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಮಗ, ನಾನೇ ಮಾಡ್ಕೊಳ್ತೀನಿ, ನೀನು ಸುಮ್ಮನೆ ಇರು ಅಂತ. ಆದರೆ ಅವನು ಹೇಳ್ತಾ ಇದ್ದ, ಅಂಕಲ್, ಇನ್ನು ಮುಂದೆ ಈ ಕೆಲಸ ನಿಮ್ಮದಲ್ಲ, ಇದು ನನ್ನ ಕೆಲಸ. ಸ್ವಲ್ಪ ಸಮಯದಲ್ಲಿ ಅವನು ನನ್ನ ಅವಶ್ಯವಿರುವ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿಬಿಟ್ಟಿದ್ದ. ನಂತರ ಸೂಟ್ ಕೇಸ್ಗಳನ್ನು ತೆಗೆದುಕೊಂಡು ನನ್ನ ಕೈಯನ್ನು ಹಿಡಿದುಕೊಂಡು ಬಾಗಿಲನ್ನು ಮುಚ್ಚಿ, ನಡೀರಿ ಅಂಕಲ್, ಇಲ್ಲಿಂದ ಹೊರಟು ಹೋಗೋಣ. ನಾವು ಈಗ ಕಾರಿನಲ್ಲಿ ಕುಳಿತುಕೊಂಡು ಹೋಗಬೇಕಾದ್ರೆ ದಾರಿಯುದ್ದಕ್ಕೂ ನಾನು ಯೋಚಿಸುತ್ತಿದ್ದೆ. ನನ್ನ ಸ್ವಂತ ಮಗ ನನ್ನನ್ನು ಒಂಟಿಯಾಗಿ ಬಿಟ್ಟು ತನ್ನ ಸಂತೋಷವನ್ನು ನೋಡಿಕೊಂಡು ಹೊರಟು ಹೋದ. ಆದರೆ ಇವನು ಮಾತ್ರ ನನ್ನನ್ನು ಯಾವತ್ತೂ ಒಂಟಿಯಾಗಿ ಬಿಡಲಿಲ್ಲ. ನಾನು ಈಗ ಈ ಊರಿನಿಂದ, ಹಳೆಯ ಮನೆಯಿಂದ ಅರುಣ್ ಅವರ ಹೊಸ ಮನೆಗೆ ಹೊರಟು ಹೋಗ್ತಾ ಇದ್ದೆ. ಅಲ್ಲಿ ಕೇವಲ ನನಗೆ ಇರುವುದಕ್ಕೆ ಸ್ವಲ್ಪ ಜಾಗ ಮಾತ್ರವಲ್ಲ, ಒಂದು ಹೊಸ ಪರಿವಾರವೇ ಸಿಕ್ಕಿತ್ತು. ಆ ಮನೆ ತುಂಬ ದೊಡ್ಡದಾಗಿತ್ತು. ಅರುಣ್ ಅವರ ತಂಗಿ ನನ್ನನ್ನು ಎಷ್ಟೊಂದು ಚೆನ್ನಾಗಿ ನೋಡಿಕೊಳ್ತಾ ಇದ್ರು ಅಂದರೆ ಎಷ್ಟೋ ಬಾರಿ ನನಗನ್ನಿಸುತ್ತಿತ್ತು, ಹೋದ ಜನ್ಮದಲ್ಲಿ ಇವರು ನನ್ನ ಮಕ್ಕಳಾಗಿರ್ಬೇಕೇನೋ ಅಂತ. ಬೆಳಿಗ್ಗೆ ನಾವು ಬೇಗ ಎದ್ದೇಳುತ್ತಿದ್ದೆವು. ನಾನು ಮತ್ತು ಅರುಣ್ ಇಬ್ಬರು ವಾಕಿಂಗಿಗೆ ಹೋಗಿದ್ದ ದಾರಿಯುದ್ದಕ್ಕೂ ಮಾತನಾಡಿಕೊಂಡು ಹೋಗ್ತಾ ಇದ್ವಿ. ನಾವು ಮನೆಗೆ ಬರುವಷ್ಟರಲ್ಲೇ ಪ್ರಿಯಾ ನನಗಾಗಿ ಬಿಸಿ ಬಿಸಿ ತಿಂಡಿಯನ್ನು ರೆಡಿ ಮಾಡಿ ಇಟ್ಟಿರುತ್ತಿದ್ದಳು. ನಾವು 3 ಜನ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಾ ಇದ್ವಿ. ಪ್ರಿಯಾ ಕೂಡ ಕಾಲೇಜಿಗೆ ಹೋಗ್ತಾ ಇದ್ಲು. ನಾನು ಮನೆಯಲ್ಲಿ ಆರಾಮವಾಗಿ ಸಮಯ ಕಳೀತಾ ಇದ್ದೆ. ಈಗ ನನ್ನ ಜೀವನ ಮೊದಲಿನಂತೆ ಇರಲಿಲ್ಲ. ಈಗ ಇಲ್ಲಿ ಪ್ರತಿಯೊಂದು ದಿನವೂ ಸಂತೋಷದಿಂದ ತುಂಬಿ ಹೋಗಿತ್ತು. ನನಗನ್ನಿಸುತ್ತಿದ್ದು, ಆ ದೇವರು ನಿಧಾನವಾಗಿ ಆದರೂ ಸರಿ ನನಗಾಗಿ ಒಂದು ಸುಂದರವಾದ ಪರಿವಾರವನ್ನು ಕೊಟ್ಟಿದ್ದಾರೆ ಅಂತ. ಒಂದು ದಿನ ಮಧ್ಯಾಹ್ನ ನನ್ನ ಫೋನ್ ರಿಂಗ್ ಆಗಿತ್ತು. ನಾನು ಫೋನನ್ನು ನೋಡಿದೆ. ಅದು ನನ್ನ ಮಗ ಫೋನ್ ಮಾಡಿದ್ದ. ಅಪ್ಪ, ನೀವು ಹೇಗಿದ್ದೀರಾ? ನಾನು ತುಂಬ ಶಾಂತವಾಗಿ ಹೇಳಿದೆ, ನಾನು ತುಂಬ ಚೆನ್ನಾಗಿದ್ದೀನಿ ಮಗ. ಇಷ್ಟಕ್ಕೂ ನೀನು ಹೇಳು, ಒಂದು ದಿನದ ನಂತರ ನೀನು ನನ್ನನ್ನು ಯಾಕೆ, ಹೇಗೆ ಗುರುತು ಮಾಡಿಕೊಂಡೆ? ಅವನು ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ಹೇಳ್ದ, ಅಪ್ಪ, ನಿಮ್ಮನ್ನು ಭೇಟಿಯಾಗಲು ಬರಬೇಕು ಅಂತ ಅಂದುಕೊಂಡಿದ್ವಿ. ನಿಮ್ಮ ಜೊತೆ ತುಂಬ ಮುಖ್ಯವಾದ ವಿಷಯವನ್ನು ಮಾತನಾಡಬೇಕು. ಆಯಿತು ಮಗ, ನಿನ್ನ ಮನಸ್ಸಿಗೆ ಯಾವಾಗ ನನ್ನನ್ನು ನೋಡಬೇಕು ಅನಿಸುತ್ತೋ ಆಗ ನೀನು ಖಂಡಿತ ಬಾ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಟ್ಟೆ. ನಾನು ತುಂಬ ಸಮಯ ಯೋಚನೆ ಮಾಡ್ತಾ ಇದ್ದೆ. ಇಷ್ಟೊಂದು ತಿಂಗಳ ನಂತರ ಅವನಿಗೆ ನನ್ನ ನೆನಪು ಯಾಕೆ, ಹೇಗೆ ಬಂತು ಅಂತ. ಮಾರನೆಯ ದಿನ ಬೆಳಿಗ್ಗೆ ನಾನು ಅರುಣ್ ಜೊತೆ ವಾಕಿಂಗ್ ಮಾಡಿ ಮನೆಗೆ ಬಂದಿದ್ವಿ. ಆಗಲೇ ನಮ್ಮ ಮನೆಯ ಡೋರ್ ಬೆಲ್ ರಿಂಗ್ ಆಗಿತ್ತು. ಬಾಗಿಲಿನ ಮುಂದೆ ನನ್ನ ಮಗ ಮತ್ತು ಸೊಸೆ ಮೊಮ್ಮಗು ಕೂಡ ನಿಂತುಕೊಂಡಿದ್ರು. ಅವರನ್ನು ಅಲ್ಲಿ ನೋಡಿ ಒಂದು ಕ್ಷಣ ನಾನು ಶಾಕ್ ಆಗಿಬಿಟ್ಟಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಬಾರಿ ಅನೇಕ ಪ್ರಶ್ನೆಗಳು ಮೂಡಿಬಿಟ್ಟಿದ್ದವು. ಇಷ್ಟಕ್ಕೂ ಇವರಿಗೆ ಈ ಮನೆಯ ಅಡ್ರೆಸ್ ಹೇಗೆ ಸಿಕ್ತು? ಇಷ್ಟಕ್ಕೂ ಇವರು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ. ಅರುಣ್ ಏನನ್ನು ಕೇಳದೆ ತುಂಬ ಗೌರವದಿಂದ ಅವರನ್ನು ಮನೆಯೊಳಗೆ ಕರೆದು ಅವರಿಗೆ ಕುಡಿಯಲು ನೀರು ಕೊಟ್ಟ. ಸ್ವಲ್ಪ ಸಮಯ ಅಲ್ಲಿ ಯಾರು ಏನೂ ಮಾತನಾಡಿಕೊಳ್ಳಲಿಲ್ಲ. ಸ್ವಲ್ಪ ಸಮಯದ ನಂತರ ನನ್ನ ಮಗ ನನ್ನ ಹತ್ತಿರ ಬಂದು ನನ್ನ ಕಾಲಿನ ಬಳಿ ಕುಳಿತುಕೊಂಡ. ಅವನ ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇತ್ತು. ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳ್ತಾ ಇದ್ದ, ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮನ್ನು ಯಾವತ್ತೂ ಗೌರವಿಸಲೇ ಇಲ್ಲ. ನಾನು ಯಾವಾಗಲೂ ನನ್ನ ಅವಶ್ಯಕತೆಗಳಿಗಾಗಿ ಮಾತ್ರ ನಿಮ್ಮ ಬಳಿ ಬರ್ತಾ ಇದ್ದೆ. ನನಗೆ ಅವಶ್ಯಕತೆ ಇರುವಾಗ ನಾನು ನಿಮ್ಮನ್ನು ನನ್ನ ಬಳಿ ಕರೆಸಿಕೊಳ್ತಾ ಇದ್ದೆ. ಕೆಲಸ ಮುಗಿದ ತಕ್ಷಣ ನಿಮ್ಮನ್ನು ವಾಪಸ್ ಕಳುಹಿಸಿಬಿಡ್ತಾ ಇದ್ದೆ. ನಾನು ತುಂಬ ಸ್ವಾರ್ಥಿಯಾಗ್ಬಿಟ್ಟಿದ್ದೆ ಅಪ್ಪ. ನಾನು ತುಂಬ ಶಾಂತವಾಗಿ ಕುಳಿತು ಅವನ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. ನನ್ನ ಮಗ ಹೇಳ್ದ, ಅಪ್ಪ, ನಾನು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನೋ ಅಲ್ಲಿ ಕೆಲವು ತಿಂಗಳ ಮುಂಚೆ ಒಬ್ಬ ಹುಡುಗ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡ. ಅವನು ತುಂಬ ಕಷ್ಟಪಡ್ತಾ ಇದ್ದ. ನಿಧಾನವಾಗಿ ಎಲ್ಲರ ಭರವಸೆಯನ್ನು ಸಹ ಗಳಿಸಿಕೊಂಡ. ಕಂಪನಿಯವರು ಸಮಯ ನೋಡಿಕೊಂಡು ನನ್ನನ್ನು ಕೆಲಸದಿಂದ ತೆಗೆದುಹಾಕಿ ಅವನನ್ನು ಅಲ್ಲಿ ಕೆಲಸಕ್ಕೆ ಪರ್ಮನೆಂಟ್ ಮಾಡಿಕೊಂಡು ಬಿಟ್ಟರು. ಕಂಪನಿಯಿಂದ ನನಗೆ ಕೊಟ್ಟ ಫ್ಲ್ಯಾಟನ್ನು ಸಹ ಅವರು ವಾಪಸ್ ಕಸಿದುಕೊಂಡು ಬಿಟ್ಟರು. ಈಗ ನನ್ನ ಬಳಿ ಕೆಲಸವೂ ಇಲ್ಲ, ಇರಲು ಜಾಗ ಕೂಡ ಇಲ್ಲ.
ನನಗೆ ಈಗ ಅರ್ಥವಾಯಿತು, ನಾನು ಮಾಡಿದ ತಪ್ಪಿಗೆ ನನಗೆ ಕೊಟ್ಟ ಶಿಕ್ಷೆಗಳು ಇವೆಲ್ಲ ಅಂತ. ನಾನು ನಿಮಗೆ ತುಂಬ ನೋವು ಕೊಟ್ಟು ಬಿಟ್ಟಿದ್ದೀನಿ. ಅದಕ್ಕಾಗಿಯೇ ಆ ದೇವರು ನನಗೆ ಇಷ್ಟೊಂದು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅಪ್ಪ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ. ನಮ್ಮ ಜೊತೆ ಮನೆಗೆ ಬಂದುಬಿಡಿ. ನಾವು ಮತ್ತೆ ಎಲ್ಲರೂ ಒಟ್ಟಾಗಿ ನಮ್ಮ ಹಳೆಯ ಮನೆಯಲ್ಲಿ ಇರೋಣ. ಈ ಬಾರಿ ನಾನು ಯಾವತ್ತೂ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದ. ಅವನ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬ ದುಃಖವಾಗ್ತಾ ಇತ್ತು. ನಾನು ನನ್ನ ಮಗನ ತಲೆಯ ಮೇಲೆ ಕೈ ಇಟ್ಟು, ಮಗ, ನಾನು ಆ ದಿನವೇ ನಿನ್ನನ್ನು ಕ್ಷಮಿಸಿ ಬಿಟ್ಟಿದ್ದೇನೆ. ಯಾಕೆಂದರೆ ಯಾವ ತಂದೆ ತಾಯಿ ತಮ್ಮ ಮಕ್ಕಳ ಮೇಲೆ ತುಂಬ ದಿನ ಕೋಪ ಮಾಡಿಕೊಂಡಿರಲು ಸಾಧ್ಯನೇ ಇಲ್ಲ. ಆದರೆ ಕ್ಷಮಿಸುವುದು ಅಂದರೆ ಎಲ್ಲವೂ ಮೊದಲಿನಂತೆ ಆಗುವುದು ಅಂತಲ್ಲ ಮಗ, ಈಗ ನಮ್ಮ ಜೀವನ ಬದಲಾಗಿ ಬಿಟ್ಟಿದೆ. ಈಗ ಇಲ್ಲಿ ನನಗೆ ಒಂದು ಪರಿವಾರ ಸಿಕ್ಕಿದೆ. ಅರುಣ್ ಮತ್ತು ಪ್ರಿಯಾ ನನಗೆ ಎಷ್ಟೋ ಗೌರವವನ್ನು ಮತ್ತು ಪ್ರೀತಿಯನ್ನು ಕೊಟ್ಟಿದ್ದಾರೆ. ಅಂದರೆ ನನಗೆ ಇನ್ನು ಈ ಪ್ರಪಂಚದಲ್ಲಿ ಬೇರೆ ಏನೂ ಬೇಕಾಗಿಲ್ಲ. ನಾನು ಇವರನ್ನು ಬಿಟ್ಟು ಎಲ್ಲಿಗೂ ವಾಪಸ್ ಬರೋದಿಲ್ಲ. ಆದರೆ ನೀನು ನನ್ನ ಮಗ. ನಾನು ನನ್ನ ಜೇಬಿನಿಂದ ಬೀಗವನ್ನು ತೆಗೆಯುತ್ತಾ ಅವನ ಕೈಯಲ್ಲಿ ಇಟ್ಟು ಹೇಳಿದೆ, ತಗೋ ಮಗ, ಇದು ಆ ಮನೆಯ ಬೀಗಗಳು. ಈಗ ನೀನು ಅಲ್ಲಿ ನಿನ್ನ ಪರಿವಾರದ ಜೊತೆ ಸಂತೋಷವಾಗಿ ಸಮಯ ಕಳಿ. ನಿನಗೆ ನನ್ನ ಅವಶ್ಯಕತೆ ಬಿದ್ದಾಗ ನಾನು ಖಂಡಿತ ನಿನ್ನ ಜೊತೆಯಲ್ಲಿ ನಿಂತುಕೊಂಡಿರ್ತೀನಿ. ಆದರೆ ಇನ್ನು ಮುಂದೆ ನಾನು ಇಲ್ಲೇ ಅರುಣ್ ಜೊತೆನೇ ಇರ್ತೀನಿ. ಶೇಖರ್ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ನನ್ನನ್ನೇ ನೋಡುತ್ತಾ, ಅಪ್ಪ, ನಿಮ್ಮ ಮಾತುಗಳು ನನಗೆ ಚೆನ್ನಾಗಿ ಅರ್ಥವಾಯಿತು. ನೀವು ನನ್ನನ್ನು ಕ್ಷಮಿಸಿ ಬಿಟ್ಟಿದ್ದೀರಾ. ಇದೇ ನನಗೆ ತುಂಬ ಮುಖ್ಯ ಅಂತ ಹೇಳಿ ಅವನು ತನ್ನ ಹೆಂಡತಿ ಮತ್ತು ಮಗುವನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದ. ಅವರು ಹೋದ ನಂತರವೂ ನನ್ನ ಮನಸ್ಸಿನಲ್ಲಿ ಅವನ ಮೇಲೆ ಯಾವುದೇ ಕೋಪ ಬರಲಿಲ್ಲ. ನಾನು ಆ ದೇವರನ್ನು ಕೇಳಿಕೊಂಡೆ, ದೇವರೇ, ಅವನ ಜೀವನವನ್ನು ಮತ್ತೆ ಚೆನ್ನಾಗಿ ಸಂತೋಷವಾಗಿಡು ಅಂತ. ಸಮಯ ಇದೇ ರೀತಿ ತುಂಬ ಬೇಗ ಕಳೀತಾ ಇತ್ತು. ನನ್ನ ಮಗ ಮತ್ತು ಸೊಸೆ ಆಗಾಗ ನನ್ನನ್ನು ಭೇಟಿಯಾಗಲು ಕೂಡ ಅಲ್ಲಿಗೆ ಬರ್ತಾ ಇದ್ರು. ಮೊದಲಿನಂತೆ ಅವರಲ್ಲಿ ಈಗ ಅಹಂಕಾರ ಇರಲಿಲ್ಲ. ಅವರು ನನ್ನ ಜೊತೆ ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಆದರೆ ನಾನು ಯಾವತ್ತೂ ಆ ಮನೆಗೆ ಅವರ ಜೊತೆ ಇರಲು ಮಾತ್ರ ಹೋಗಲಿಲ್ಲ. ನನ್ನ ಮೊಮ್ಮಗನಿಗೆ ಈಗ 5 ವರ್ಷವಾಗಿತ್ತು. ನನ್ನನ್ನು ನೋಡಿದ ತಕ್ಷಣ ಅವನು ಬೇಗ ನನ್ನ ಮಡಿಲಿನಲ್ಲಿ ಬಂದು ಕುಳಿತುಕೊಂಡು ಎಷ್ಟೋ ಅಮಾಯಕವಾಗಿ ಹೇಳ್ತಾ ಇದ್ದ, ತಾತ, ನೀವು ನಮ್ಮ ಜೊತೆ ಯಾಕೆ ಬಂದು ಇರೋದಿಲ್ಲ? ಮನೆಯಲ್ಲಿ ನಾನು ನಿಮ್ಮ ಫೋಟೋವನ್ನು ಮಾತ್ರ ನೋಡ್ತಾ ಇರ್ತೀನಿ. ನಾನು ಅಪ್ಪ ಅಮ್ಮನಿಗೆ ಪ್ರತಿದಿನ ಹೇಳ್ತೀನಿ, ತಾತನನ್ನು ಮನೆಗೆ ಕರೆದುಕೊಂಡು ಬನ್ನಿ ಅಂತ. ಆದರೆ ಅಮ್ಮ ಹೇಳ್ತಾ ಇರ್ತಾರೆ, ತಾತ ಯಾವತ್ತೂ ಇಲ್ಲಿಗೆ ಬರೋದಿಲ್ಲ ಮಗ ಅಂತ. ತಾತ, ನೀವು ನನ್ನ ಜೊತೆ ಬನ್ನಿ, ನಾವಿಬ್ಬರು ಚೆನ್ನಾಗಿ ಆಟ ಆಡೋಣ. ಆ ಮಗುವಿನ ಅಮಾಯಕ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿ ಬಂದಿತ್ತು. ನಾನು ಮಗುವನ್ನು ತಬ್ಬಿಕೊಂಡು ಪ್ರೀತಿಯಿಂದ ಹೇಳಿದೆ, ಮಗ, ನಾನು ಖಂಡಿತ ನಿಮ್ಮ ಮನೆಗೆ ಬಂದೇ ಬರ್ತೀನಿ. ನೀನು ನನ್ನನ್ನು ನೆನೆಸಿಕೊಂಡಾಗ ಮಗುವಿನ ಜೊತೆ ನಾನು ಸ್ವಲ್ಪ ಸಮಯ ಮನೆಗೆ ಸಹ ಹೋಗಿದ್ದೆ. ಆ ಮನೆಯಲ್ಲಿ ಮಗು ನನಗೆ ಅವನ ಬೊಂಬೆಗಳನ್ನು, ಅವನ ಪುಸ್ತಕಗಳನ್ನು ತೋರಿಸಿದ. ಪೂರ್ತಿ ಮನೆಯಲ್ಲಿ ನನ್ನ ಕೈಯನ್ನು ಹಿಡಿದುಕೊಂಡು ಓಡಾಡ್ತಾ ಇದ್ದ. ಮಗುವನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ನನ್ನ ಮಗ ಮತ್ತು ಸೊಸೆ ಕೂಡ ಈಗ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿದ್ರು. ಅವರು ನನ್ನನ್ನು ಎಷ್ಟೋ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ತಾ ಇದ್ರು. ಅವರು ಹಳೆಯ ಎಲ್ಲದಕ್ಕೂ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ರು. ನಾನು ಆಗಾಗ ಆ ಮೂವರನ್ನು ಭೇಟಿಯಾಗಲು ಆ ಮನೆಗೆ ಹೋಗ್ತಾ ಇದ್ದೆ. ಈ ಮಧ್ಯೆ ನಾನು ಅರುಣ್ಗೂ ಕೂಡ ಒಂದು ಒಳ್ಳೆಯ ಸುಂದರವಾದ ಸಂಸ್ಕಾರವಂತ ಹುಡುಗಿಯನ್ನು ನೋಡಿ ಮದುವೆಯನ್ನು ಕೂಡ ಮಾಡಿಸಿಬಿಟ್ಟೆ. ಅವನ ಹೆಂಡತಿ ಕೂಡ ತುಂಬ ಒಳ್ಳೆಯವಳು. ಮೊಟ್ಟ ಮೊದಲ ದಿನವೇ ನನ್ನನ್ನು ಅಪ್ಪಾಜಿ ಎಂದು ಕರೆದಿದ್ದಳು. ಆ ಮಗು ಕೂಡ ನನ್ನನ್ನು ತನ್ನ ಸ್ವಂತ ತಂದೆಯ ರೀತಿ ಗೌರವಿಸುತ್ತಿದ್ದಳು. ಈ ದಿನ ನನ್ನ ಜೀವನದಲ್ಲಿ ನನಗೆ ಯಾವುದೇ ಕೊರತೆಗಳಿಲ್ಲ. ನನ್ನ ಮಗ ಕೂಡ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿದ್ದ. ನನ್ನ ಮೊಮ್ಮಗ ನನ್ನನ್ನು ಎಷ್ಟೋ ಪ್ರೀತಿ ಮಾಡ್ತಾ ಇದ್ದ. ಆದರೆ ನಾನು ಈ ದಿನವೂ ಅರುಣ್ ಅವರ ಜೊತೆ ಅವರ ಮನೆಯಲ್ಲಿಯೇ ಇರ್ತಾ ಇದ್ದೆ. ಯಾಕೆಂದರೆ ಅವನು ಯಾವುದೇ ಸ್ವಾರ್ಥವಿಲ್ಲದೆ ನನ್ನನ್ನು ತನ್ನ ತಂದೆಯಾಗಿ ಸ್ವೀಕರಿಸಿದ್ದ. ಈ ವಯಸ್ಸಾದ ಒಂಟಿ ಕಾಲದಲ್ಲಿ ಅವನು ನನ್ನ ಜೊತೆ ನಿಂತುಕೊಂಡಿದ್ದ. ನನಗೆ ಎಷ್ಟೋ ಪ್ರೀತಿ ಮತ್ತು ಗೌರವವನ್ನು ಕೊಟ್ಟಿದ್ದ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.